ನಮಸ್ತೆ ವೀಕ್ಷಕರೇ, ಗಾಯನ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಬದುಕಿನ ಪ್ರತಿಯೊಂದು ಹೆಜ್ಜೆಯೂ ರಾಗವಾಯಿತು. ಕಾಲದ ಹಾದಿಯನ್ನೇ ತಾಳಮೇಳವನ್ನಾಗಿ ಮಾಡಿಕೊಂಡ ಕಲಾವಿದರ ಸಂಗೀತ ಪಯಣವಿದು. ಸಂಗೀತ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಪ್ರತಿಭೆ ಸಮೃದ್ಧಿ ಶೆಣೈ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಸಂಗೀತ ಜ್ಞಾನದ ಒಂದಷ್ಟು ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಆರಾಮ. ಹೇಗೆ ನಡೀತಾ ಇದೆ ಜೀವನ? ತೊಂದರೆ ಇಲ್ಲ. ಪ್ರೆಸೆಂಟ್ ಆಗಿ ಏನು ಮಾಡ್ತಿದ್ದಾರೆ ಮ್ಯಾಮ್? ನಾನೀಗ ಎನಪೋಯ ಕಾಲೇಜಲ್ಲಿ MCA ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಹಿಂದಿನ ಜರ್ನಿಯ ಬಗ್ಗೆ ಮಾತನಾಡೋದಾದ್ರೆ, ಈ ಒಂದು ಸಂಗೀತ ಕ್ಷೇತ್ರದ ಒಂದು ಆಸಕ್ತಿ ಹೇಗೆ ಬಂತು, ಎಲ್ಲಿಂದ ನಿಮ್ಮ ಈ ಒಂದು ಪಯಣ ಆರಂಭವಾಯಿತು ಅನ್ನುವಂಥದ್ದು? ಹಾಗೆ ಹೇಳೋದಿದ್ರೆ ಅದು ಬ್ಲಡ್ ಅಲ್ಲೇ ಬಂತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನ್ನ ಅಪ್ಪ ಶಿವಾನಂದ್ ಶೆಣೈ ಪುತ್ತೂರ್ ಅಂತ ಹೇಳಿ, ಅವರು ಸಹ ಸಿಂಗರ್. ಸೊ ಅವರು ಮುಂಚೆಯಿಂದ ಅವರೊಂದು ಟೀಮ್ ಇತ್ತು, ಸಮೃದ್ಧಿ ಮ್ಯೂಸಿಕಲ್ಸ್ ಪುತ್ತೂರ್ ಅಂತ. ಆ ಟೀಮಲ್ಲಿ ನಾನು ಸಹ ಹೋಗ್ತಿದ್ದೆ, ಅವ್ರು ಸಹ ಕಲಿಸ್ತಿದ್ರು. ಹಾಗೆ ಸ್ಟಾರ್ಟ್ ಅಂದ್ರೆ ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು, ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ನಿಮ್ಗೆ ಈ ಒಂದು ಫೀಲ್ಡಿನ ಆಸಕ್ತಿ ಬಂತು. ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡೋದಾದ್ರೆ, ಎಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮಾಡಿದ್ರ ಅನ್ನುವಂಥದ್ದು? ನಾನು ಪ್ರೈಮರಿ 1st ಸ್ಟ್ಯಾಂಡರ್ಡ್ to 6th ಸ್ಟ್ಯಾಂಡರ್ಡ್ ಬೆತನಿ ಪ್ರೈಮರಿ ಸ್ಕೂಲಲ್ಲಿ ಮಾಡಿದ್ದು, ಮತ್ತೆ 7th ಸ್ಟ್ಯಾಂಡರ್ಡ್ ಲಿಟಲ್ ಫ್ಲವರ್ ಸ್ಕೂಲಲ್ಲಿ, ಮತ್ತೆ 8th ಇಂದ ಡಿಗ್ರಿ ತನಕ ಫಿಲೋಮಿನಾ ಕಾಲೇಜಲ್ಲಿ ಮಾಡಿದ್ದು. ಅಂದ್ರೆ ಫಿಲೋಮಿನಾ ಹೈಸ್ಕೂಲ್, ಮತ್ತೆ ಫಿಲೋಮಿನಾ PU, ಫಿಲೋಮಿನಾ ಡಿಗ್ರಿ, ಮತ್ತೆ ಪ್ರೆಸೆಂಟ್ ಮಾಸ್ಟರ್ಸ್ ಅನ್ನು ಎನಪೋಯ ಕಾಲೇಜಲ್ಲಿ ಮಾಡ್ತಿದ್ದೇನೆ. ಅಂದ್ರೆ ಶಾಲಾ ದಿನಗಳಲ್ಲಿ ಈ ತರ ಸಿಂಗಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ರ? ಹೋಗ್ತಾ ಇದ್ದೆ. ಒಂದು 3rd ಸ್ಟ್ಯಾಂಡರ್ಡ್ ಇಂದ ಪ್ರತಿಭಾ ಕಾರಂಜಿಯಲ್ಲಿ ಅಭಿನಯ ಗೀತೆಯಿಂದ ಸ್ಟಾರ್ಟ್ ಮಾಡಿದೆ. ಆಗೆಲ್ಲ ಪ್ರೈಸ್ ಬರ್ತಿತ್ತು, ಸೆಕೆಂಡ್ ಥರ್ಡ್. ಫಸ್ಟ್ ಅಂತೂ ಬರ್ತಿರ್ಲಿಲ್ಲ ಆಗ. ಅಂದ್ರೆ ಎಂತ ಅಂತಾನೆ ಗೊತ್ತಿಲ್ಲ ಕಾಂಪಿಟೇಷನ್. ಅಂದ್ರೆ ಹೇಳಿಕೊಡುದು ಅಂತ ಹೇಳಿದ್ರೆ ನಮ್ಮ ಸೀನಿಯರ್ಸ್ ಅಂತೆಲ್ಲ ನಮ್ಗೆ ಎಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರು ಲೈಕ್ ಅವರು ಈ ಫೀಲ್ಡ್ ಅಲ್ಲಿ ಇರ್ಲಿಲ್ಲ. ಅಭಿನಯ ಗೀತೆ ನಾನೇ ಹೋಗ್ತಿದ್ದೆ, ನನ್ನ ಸೀನಿಯರ್ಸ್ ಕೂಡ ಯಾರು ಹೇಳಿಕೊಳ್ತಿರ್ಲಿಲ್ಲ ಅಂದ್ರೆ ಹೀಗೆ ಉಂಟು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಭಿನಯ ಗೀತೆಯಿಂದ. ಮತ್ತೆ ಹೈಸ್ಕೂಲಿಂದ ಬರ್ಬೇಕಾದ್ರೆ ಜನಪದ ಗೀತೆ, ಹಾಗೆಲ್ಲ ಹೋಗಿ ಫೀಲ್ಡ್ ಅಲ್ಲಿ. ಮ್ಯಾಮ್, ನಿಮ್ಮ ಪ್ರತಿಭಾ ಕಾರಂಜಿಗೆ ಯಾವುದೇ ಒಂದು ಅವಕಾಶವನ್ನು ಕೊಡ್ಬೇಕಾದ್ರೆ ನಿಮ್ಮಲ್ಲಿ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ಯಾರು ಪತ್ತೆ ಹಚ್ಚಿದ್ರು ಅನ್ನುವಂಥದ್ದು? ಆಗ ಅಲ್ಲಿಯ ಟೀಚರ್ಸ್ ಎಲ್ಲ ನನ್ನ ಕ್ಲಾಸ್ ಟೀಚರ್ಸ್ ಎಲ್ಲ ಇದ್ರು. ವೀಣಾ ಮ್ಯಾಮ್, ಹಾಗೆ ತುಂಬಾ ಟೀಚರ್ಸ್ನ ಹೆಸರು ಹೇಳಿದ್ರೆ ತಪ್ಪಾಗ್ತದೆ, ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಮತ್ತೆ ಇಲ್ಲಿ ಸಹ ಹಾಗೆ ಲಿಟಲ್ ಫ್ಲವರ್ ಬಂದ ಮೇಲೆ ನನ್ನ ಟ್ಯಾಲೆಂಟ್ ಗೊತ್ತಿತ್ತು ಅವರಿಗೆ, ನಾ ಸೇರ್ಬೇಕಾದ್ರೆ. ಅಲ್ಲಿ ಸಹ ಹಾಗೆ ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ನನ್ನನ್ನು ಮೇಲೆ ತಂದ್ರು. ನನ್ನ ಅಂದ್ರೆ ನಿಮ್ಮ ಒಂದು ಫಸ್ಟ್ ಸ್ಟೇಜ್ ಯಾವ್ದಾಗಿತ್ತು ಮ್ಯಾಮ್ ನಿಮ್ಮ ಒಂದು ಸಿಂಗಿಂಗ್ ಅಲ್ಲಿ? ನನಗೆ ಏಜ್ ನೆನಪಿಲ್ಲ, ಬಟ್ ಫಸ್ಟ್ ಸ್ಟೇಜ್ ಇದ್ದದ್ದು ಪುತ್ತೂರಿನ ಅಲ್ಲಿ ನಮ್ದೊಂದು ದರ್ಬೆಯಲ್ಲಿ ಕುರಿಂದೋತ್ಸವ ಅಂತ ನಡೀತದೆ, ಅಂದ್ರೆ ಕಾರ್ತಿಕ ದೀಪೋತ್ಸವ ಟೈಮಲ್ಲಿ ನನ್ನ ಫಸ್ಟ್ ಸ್ಟೇಜ್ ಆಗಿತ್ತು. ಅಲ್ಲಿ ನಾನು ಅಪ್ಪನದೇ ಟೀಮ್ ಅದು, ಅಲ್ಲಿ ಫಸ್ಟ್ ನಾನು ಹಾಡಿದ್ದು. ಯಾವ್ದಾಗಿತ್ತು ಮ್ಯಾಮ್ ಅಪ್ಪನದ್ದು? ಅದೊಂದು ಜಿಂಬಾಲೆ ಜಿಂಬಾಲೆ ಅಂತ ಸಾಂಗ್, ಅದು ನನ್ನ ಫಸ್ಟ್ ಸಾಂಗ್ ಆಗಿತ್ತು. ಅಂದ್ರೆ ಅಪ್ಪನ ಟೀಮ್ ನ ಆರ್ಕೆಸ್ಟ್ರಾ ನೇಮ್ ಎಂತ ಮ್ಯಾಮ್? ಸಮೃದ್ಧಿ ಮ್ಯೂಸಿಕಲ್ಸ್ ಪುತ್ತೂರು ಅಂತ ಹೇಳಿ. ನಿಮ್ಮ ಹೆಸರನ್ನೇ ಇಟ್ಟಿದ್ದಾರೆ? ಹೌದು. ಅಲ್ಲಿನ ಮೊದಲ ಒಂದು ಅನುಭವ ಹೇಗಿತ್ತು ಮ್ಯಾಮ್, ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು? ನಿಮ್ಮ ಮೊದಲು ಸ್ಟೇಜ್ಗೆ ಹೋಗ್ತೀರಾ, ಅದೆಷ್ಟೋ ಜನಗಳನ್ನ ಫೇಸ್ ಮಾಡ್ತೀರಾ, ಅಲ್ಲಿನ ಒಂದು ಅನುಭವ ಹೇಗಿತ್ತು? ಅದು ಈಗಿರುವ ಸಮೃದ್ಧಿ ಅದಾಗಿರ್ಲಿಲ್ಲ. ಆಗ ಹೇಗಂತ ಹೇಳಿದ್ರೆ, ಸ್ಟೇಜಿಗೆ ಹೋಗ್ತೇನೆ, ಹಾಡ್ಲಿಕ್ಕೆ ಶುರು ಮಾಡ್ತೇನೆ, 1-2 ಲೈನ್ ಆದ್ಮೇಲೆ ಕೂಗ್ತೇನೆ. ಪ್ರತಿ ಸತಿ ಹಾಗೆ. ಒಂದು ಹಾಡು ಅಂತ ವಿಷಯ ಅಲ್ಲ, ಡ್ಯಾನ್ಸಿಗೆ ಸಹ ಅಷ್ಟೇ, ತುಂಬಾ ಇಂಟ್ರೆಸ್ಟ್ ಅಲ್ಲಿ ಹೋಗ್ತೇನೆ, ಹೇಳ್ತೇನೆ ಡ್ಯಾನ್ಸ್ ಮಾಡ್ಬೇಕು, ಹಾಡಬೇಕು ಅಂತ. ಫುಲ್ ಪ್ರಾಕ್ಟೀಸ್, ಮೈಕೊಟ್ಟಿಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಪ್ಪ. ಅಲ್ಲಿ ಸ್ಟೇಜಿಗೆ ಹೋದ ಮೇಲೆ ಬೇರೆನೆ ಕೂಗಿಕೊಂಡೆ ಬರ್ತೇನೆ. ಹಾಗಂತೇಳಿ ಹಾಡು ನಿಲ್ಲಿಸುದಿಲ್ಲ, ಕೊನೆಯವರೆಗೆ ಕೂಗ್ತಾ ಹಾಡ್ತೇನೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಹಾಡುವ ಅನ್ನುವಂಥದ್ದು ಯಾವಾಗ್ಲೂ ಪ್ರಾಕ್ಟೀಸ್ ಆಗ್ತಾ ಇರ್ತದೆ? ಅಂದ್ರೆ ಸಣ್ಣವಳಲ್ಲ ಅಂತ ಹಾಡಿಸ್ತಿದ್ರು, ಮತ್ತೆ ಅಮ್ಮ ಸಹ ಹಾಗೆ ಫುಲ್ ಸಪೋರ್ಟ್ ಮಾಡ್ತಿದ್ರು ನನಗೆ. ಹಾಗೆ ಹಾಡಿಕೊಂಡು ಅಪ್ಪ ಮನೆಯಲ್ಲಿ ಕಲಿಸ್ತಿದ್ರು. ಆಗೆಲ್ಲ ನನ್ಗೆ ಸ್ವಲ್ಪ ಪೋಖ್ರಿ ಜಾಸ್ತಿ, ನಾನು ಕೇಳುದಿಲ್ಲ, ಆದ್ರೂ ಸಹ ಒಂದು ಕಲ್ತೆಲ್ಲ ಹಾಡ್ತಿದ್ದೆ ನಾನು. ಮ್ಯಾಮ್, ಮತ್ತೆ ಪ್ರತಿಭಾ ಕಾರಂಜಿ ಬಗ್ಗೆ ಹೇಳಿದ್ರಿ, ನಿಜವಾಗಿಯೂ ಕೂಡ ಅದೆಷ್ಟೋ ಪ್ರತಿಭೆಗಳಿಗೆ ಪ್ರತಿಭಾ ಕಾರಂಜಿ ಆ ಹೆಸರೇ ಸೂಚಿಸುವಂತೆ ಪ್ರತಿಭೆಗಳನ್ನ ಅನಾವರಣ ಮಾಡುವಂತ ಅದೊಂದು ವೇದಿಕೆ. ಅದು ನಿಮ್ಗೆ ಎಷ್ಟು ವಿಶೇಷ ಆಗಿತ್ತು ಅನ್ನುವಂಥದ್ದು? ಅಂದ್ರೆ ಒಬ್ರ ಟ್ಯಾಲೆಂಟ್ ಅಂತ ಗೊತ್ತಾಗುದು ಆಗಲೇ. ಆಗ ಒಬ್ಳಿದ್ಲು, ಅವಳಿಗೆ ಫಸ್ಟೇ ಬರುದು ಪ್ರತಿ ಸತಿ ಸಹ.
ಅವ್ರದ್ದೆಲ್ಲ ನೋಡ್ಬೇಕು, ಅವ್ರು ಧರಣಿ ಮಂಡಲದೆಲ್ಲ ಆಕ್ಟಿಂಗ್ ಮಾಡ್ತಿದ್ಲು. ಆಗ ಅನ್ಸುದು ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದವರಿದ್ದ, ನನಗೆ ಎಂತಿಲ್ಲ, ನಾನಲ್ಲಿ ನಿಂತ್ಕೊಂಡು ನಮ್ ಸ್ಕೂಲ್ ಅಂತ ಸ್ಕೂಲು ಅಂತದೆಲ್ಲ ಹಾಡು ನನ್ನದು. ಆಗ ಗಿಡ್ಡ ಸಹ ಇದ್ದೆ. ಆಗ ಒಂಥರ ಒಂದು ಸ್ಟೈಲ್, ಒಂದು ಅಭಿನಯ ಗೀತೆ ಹಾಗೆ ಹೀಗೆ ಅಂತ. ಮತ್ತೆ ಹೈಸ್ಕೂಲಿಗೆ ಹೋದ ಮೇಲೆ ಅಲ್ಲಿ ಒಂದು ಟ್ಯಾಲೆಂಟ್. ಆಗ ಅನಿಸುದು ಇಷ್ಟೆಲ್ಲ ಟ್ಯಾಲೆಂಟ್ ಉಂಟು, ನಾವೆಂತ ಸಹ ಇಲ್ಲ ಅಂತ. ಆಗ ಒಬ್ಬರಿಂದ ಇನ್ನೊಬ್ಬರಿಗೆ ಕಲೀಲಿಕ್ಕೆ ತುಂಬಾ ಸಿಕ್ತಿತ್ತು. ಅಂದ್ರೆ ಶಾಲಾ ದಿನಗಳಲ್ಲಿ ಹೇಗಿದ್ರು ಮ್ಯಾಮ್? ಆಗ್ಲೇ ಹೇಳಿದ್ರು ಪೋಖ್ರಿ ಇದೆ ಅಂತ. ಈ ತರ ಒಂದು ಇವೆಂಟ್ಸ್ ಗಳನ್ನೆಲ್ಲ ಮ್ಯಾನೇಜ್ ಮಾಡ್ತಾ, ಅಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ ಗಳಿಗೆ ಹೋಗ್ತಾ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರೆ ಅನ್ನುವಂತ, ನಿಮ್ಮ ಸ್ಟಡೀಸ್ ಮತ್ತೆ ಈ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು? ಅಂದ್ರೆ ನನಗೆ ಸ್ಟಡೀಸ್ ಫಸ್ಟ್ ಆಫ್ ಆಲ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಂದ್ರೆ ಸುಮ್ಮನೆ ಹೋಗ್ತಿದ್ದೆ, ಓದ್ತಿದ್ದೆ, ಬರ್ತಿದ್ದೆ. ಅಂದ್ರೆ ನನ್ನ ಅಕ್ಕ ಹುಷಾರಿದ್ಲು ಓದುದ್ರಲ್ಲಿ ಎಲ್ಲ. ಎಕ್ಸಾಂಪಲ್ ಎಲ್ಲ ಟೆಂತಿಗೆ ಅಂತ ಬರ್ಬೇಕಾದ್ರೆ ನನ್ನ ಅಕ್ಕ ಅಂದ್ರೆ 93% ಬಂದಿತ್ತು. ನಾನು ಹೀಗೆ ಪ್ರೋಗ್ರಾಮ್ ಅಂತ ಹೋಗುದು, ಪ್ರಿಪ್ರೇಟರಿ ಟೈಮಲ್ಲೆಲ್ಲ, ಈಗ ನನ್ನ ಟೀಚರ್ಸ್ಗೆ ಕೇಳಿದ್ರೆ ತಲೆ ಬಿಸಿ ಆಗ್ಬೋದು, ಈ ಅಮೃತಾಂಜಮ್ಮನ್ನೆಲ್ಲ ಪಾಕೆಟ್ ಅಲ್ಲಿ ಇಟ್ಟು ಎಕ್ಸಾಮ್ ಹಾಲಿಗೆ ಹೋಗುದು, ಅದನ್ನೆಲ್ಲ ಕಣ್ಣಿಗೆ ಹಚ್ಚುದು. ಅಂದ್ರೆ ನಂಗೆ ತಲೆನೋವು ಆಗ್ತದೆ, ಕಣ್ಣೀರ್ ಬರ್ತದಲ್ಲ, ಹಾಗೆ ಮಾಡಿ ಪ್ರೋಗ್ರಾಮ್ಸಿಗೆ ಹೋಗುದು. 3 ಗಂಟೆ ಎಕ್ಸಾಮ್ ಅನ್ನು 1 ಗಂಟೆಯಲ್ಲಿ ಬರೆದು ಹೋಗುದು. ಒಂದು ದಿನ ಸಿಕ್ಕಿಬಿದ್ದೇನೆ, ಒಂದು ಮದುವೆ ಪ್ರೋಗ್ರಾಮಿಗೆ ಹೋಗ್ಬೇಕಾದ್ರೆ ನನ್ನ ಸೋಷಿಯಲ್ ಮ್ಯಾಮ್ ಅಲ್ಲಿ ಬಂದಿದ್ರು. ಅವ್ರು ಹಿಡಿದು ನಿಂಗೆ ಹುಷಾರಿಲ್ಲ ಅಂತ ಓದುದಲ್ಲ ಅಂತ. ಹಾಗೆ ಅಂದ್ರೆ ಅಕ್ಕ ಹುಷಾರಿದ್ರು, ನನಗೆ ಇದೆ ಸಿಂಗಿಂಗ್ ಹಾಗೆಲ್ಲ ಹೋಗ್ತಿದ್ದೆ. ಹೀಗೆ ಹೇಳ್ತಿದ್ರು ಸಹ ಕೆಲವು ಟೀಚರ್ಸ್, ನೀನು ಅಕ್ಕ 93, ನೀನು 39 ಅಂತ ಹಾಗೆಲ್ಲ ಹೇಳ್ತಿದ್ರು. ಮತ್ತೆ ಮನೇಲಿ ಹೇಳಿದ್ರು ಪಾಸ್ ಆಗು ಅಂತ. ಆಗ ನಾನು ಓದ್ಲಿಕ್ಕೆ ಎಷ್ಟು ಅಂತ ಹೇಳಿದ್ರೆ 2 ಟೆಕ್ಸ್ಟ್ ಬುಕ್ ಇರ್ತದೆ ನಮ್ಗೆ ಸೋಷಿಯಲ್ ಅಲ್ಲಿ. ಅದು ನನ್ನ ಇಯರ್ ಇಂದ ಸ್ಟಾರ್ಟ್ ಆಯ್ತು, ಪಾರ್ಟ್ ಎ ಪಾರ್ಟ್ ಬಿ ಅಂತ. ನಾನು ಮುಂಚಿನ ದಿನ ಪ್ರೋಗ್ರಾಮ್ ಹೋಗಿ ಬಂದು ಓದ್ಲಿಕ್ಕೆ ಶುರು ಮಾಡಿದಷ್ಟೇ. ಒಂದು ಪಾರ್ಟ್ ಎ ಮುಗೀತು ಅಂತ ಖುಷಿಯಲ್ಲಿಗೆ ಬುಕ್ ಬೇಸಾಡಿ ಅಕ್ಕನಲ್ಲಿ ಹೇಳಿತ್ತು, ನಂದಾಯ್ತು ಓದಿ ಅಂತ. ಆಗ ಅವಳು ಹೇಳಿದ್ಲು, ಇನ್ನೊಂದು ಬುಕ್ ಉಂಟು, ಅದು ಯಾರು ಓದ್ತಾರೆ ಅಂತ. ನಂಗೆ ಆಗ ಇಂಟ್ರೆಸ್ಟೇ ಇಲ್ಲ. ಹಾಗೆ ಎಕ್ಸಾಮ್ ಎಲ್ಲ ಆಗಿ ಬರ್ಬೇಕಾದ್ರೆ 90% ಬಂದಿದೆ ನನಗೆ. ಬಟ್ ಆಗ ಆಯ್ತು ನನಗೆ 3 ಮಾರ್ಕಿಗೆ ಸ್ಕೂಲಲ್ಲಿ ಸನ್ಮಾನ ಮಿಸ್ ಆಯ್ತು. ಆಗಾಯ್ತು, ಓದ್ತಿದ್ರೆ ನನಗೆ ಆ ಸನ್ಮಾನ ಸಿಕ್ತಿತ್ತು. ಆಗ ನಾನು SPL ಸಹ ಆಗಿದ್ದೆ, ಸ್ವಲ್ಪ ಓದ್ಬೇಕಿತ್ತು. ಆಗ ಒಂದು ಇನ್ನೂ ಹೆಸರು ಬರ್ತಿತ್ತು, ಓದುದಲ್ಲಿ ಸಹ ಇದ್ದಾಳೆ, ಇದರಲ್ಲಿ ಸಹ ಇದ್ದಾಳೆ ಅಂತ. ಆಗ ನನಗೆ ಓದ್ಬೇಕು ಅಂತ ಬಂತು. ಅದರ ನಂತರದಿಂದ ಒಳ್ಳೆ ಮಾರ್ಕ್ಸ್ ಉಂಟು. ನಿಮ್ಮ ಅಕ್ಕನ ಬಗ್ಗೆ ಹೇಳಿದ್ರು, ಅವರು ಕೂಡ ಈ ತರ ಸಿಂಗಿಂಗ್ ಅಲ್ಲಿ ಇದ್ದಾರ ಅನ್ನುವಂತ? ಅವಳೊಂದು ತುಂಬಾ ಒಳ್ಳೆ ಡ್ಯಾನ್ಸರ್ ಸಹ, ಸಿಂಗಿಂಗ್ ಅಲ್ಲಿ ಇದ್ಲು, ಸಿಂಗಿಂಗ್ ಸಹ ಮಾಡ್ತಾಳೆ, ಬಟ್ ಡ್ಯಾನ್ಸಿಂಗ್ ತುಂಬಾ ಒಳ್ಳೆ ಮಾಡ್ತಾಳೆ. ಈಗ ನೀವು ಇದರಲ್ಲಿ ಮುಂದೆ ಬಂದ್ಮೇಲೆ ಅವರಿಗೆ ಕಲಿಸಿದುಂಟಾ ಸಾಂಗ್ ಹಾಡುವಂತದ್ದು? ಆಕ್ಚುಲಿ ನನಗಿಂತ ಜಾಸ್ತಿ ಅವಳಿಗೆ ಬರ್ತದೆ. ಈ ಲಿರಿಕ್ಸ್ ಎಲ್ಲ ಬರ್ಬೇಕಾದ್ರೆ ನಂಗೆ ಲಿರಿಕ್ಸ್ ಎಲ್ಲ ಬರುದಿಲ್ಲ. ಅವಳಿಗೆ ನನಗಿಂತ ಮುಂಚೆ ಅವಳಿಗೆ ಆ ಸಾಂಗ್ ಗೊತ್ತಿರ್ತದೆ. ಅವಳಿಗೆ ಕಲಿಸ್ಬೇಕಂತಿಲ್ಲ, ನಾನೇ ಕಲಿಬೇಕಷ್ಟೇ. ಮ್ಯಾಮ್, ಈಗ ನಮ್ಮ ಕಾರ್ಯಕ್ರಮದ ಒಬ್ರು ಸಿಂಗರ್ ಇರುವಾಗ ಒಂದು ಹಾಡು ಬರ್ಲೇಬೇಕು, ಯಾವ್ದು ಹಾಡ್ತೀರ? ನಾನು ಆಕ್ಚುಲಿ ಈ ಹಾಡುವ ಉದ್ದೇಶ ಅಂತ ಹೇಳಿದ್ರೆ, ಈ ಹಾಡಿನಲ್ಲಿ ನಾನು ಪುತ್ತೂರಲ್ಲಿ ಫೇಮಸ್ ಇರುವುದು. ಬಟ್ ಈ ಹಾಡು ನಾನು ಹಾಡ್ಬೇಕು ಅಂತ ಇರುವುದು ಯಾಕಂತ ಹೇಳಿದ್ರೆ, ನಾನು ಆ ಹಾಡು ಯಾರು ಹಾಡಿದ್ರಲ್ಲ ಅವರ ದೊಡ್ಡ ಫ್ಯಾನ್, ತುಂಬಾ ಅಂದ್ರೆ ತುಂಬಾ ದೊಡ್ಡ ಫ್ಯಾನ್. ಅಂದ್ರೆ ನನಗೆ ತುಂಬಾ ಒಂದು ಆಸೆ ಉಂಟು, ನಾನು ಒಂದು ಸ್ಟೇಜ್ ಅಲ್ಲಿ ಅವರೊಟ್ಟಿಗೆ ಹಾಡಬೇಕು, ನಾನು ಹಾಡೋದವರ ಕಿವಿಗೆ ಕೇಳಬೇಕು ಅಂತ. ಈಗ ಎಲ್ಲಿ ಹೋದ್ರು ಆ ಹಾಡು ಕೇಳಿದ್ರೆ ಸಮೃದ್ಧಿಯ ಹಾಡು ಅಂತ ಹೇಳ್ತಾರೆ. ನಿಜವಾಗಿ ಅದು ಅವರ ಹಾಡಾಗಿತ್ತು, ಕಲಾವತಿ ದಯಾನಂದ್ ಅಂತ ಹೇಳಿ, ತುಂಬಾ ಫೇಮಸ್ ಸಿಂಗರ್ ಅವರು. ಕೋಳಿಕೆ ರಂಗ ಅಂತ ಅವ್ರು ಹಾಡಾಡ್ತಾರೆ. ನಾನು ಅವರು ತುಂಬಾ ದೊಡ್ಡ ಫ್ಯಾನ್. ಸೊ ಅವರು ಕೇಳಬೇಕು ಈ ಹಾಡನ್ನು ಅಂತ ಹೇಳ್ಬೇಕು ಅಂತ ಈ ಚಾನೆಲ್ ಥ್ರೂ ಕೇಳಿ ಅಂತ ಹೇಳೋ ಒಂದು ಆಸೆಯಲ್ಲಿ ಆ ಹಾಡನ್ನು ಹಾಡ್ತೇನೆ. Kenuranu ಒಂಸೊನ್ನಿಗ ಇದಂ ಬರಿಯಕ್ ಬರ್ದೆ ಬಾಯ್ ಬಿಡುವ ಬೆಪ್ ನನ್ ಮಗ. ಕೋಣಲ್ ನೀನು ಕೇನೂರಾನು ಒಂಸೊನ್ನಿಗ ಇದಂ ಬರಿಯಕ್ ಬರ್ದೆ ಬಾಯ್ ಬಿಡುವವನು ಬೆಪ್ ನನ್ ಮಗ. ನಾನು ಕೋ ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ನಾದಿಬ್ಬರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮ ನಡ್ಕ ಸಡ್ಕ ಚಿಕ್ಕ ಮಗ. ನಾದಿಬ್ಬರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮ ನಡ್ಕ ಸಡ್ಕ ಚಿಕ್ಕ ಮಗ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ.
ನಾ ಹುಟ್ಟಿದ ದೊಡ್ಡಳ್ಳಿ ಬೆಳೆದಿದ್ ಬ್ಯಾರಳ್ಳಿ, ನಾ ಹುಟ್ಟಿದ ದೊಡ್ಡಳ್ಳಿ ನಾ ಬೆಳೆದಿದ್ ಬ್ಯಾರಳ್ಳಿ, ಮದುವಾದದ್ ಮೂನಳ್ಳಿ. ನಮ್ ಶಾನ್ ಬೋಗ್ರಪ್ಪ ನಮ್ ಶೇಖ್ ದಾರಪ್ಪ ಇವ್ರೆಲ್ಲ ಕಂಡೋರೆ ನನ್ನ, ಯಾಕಂದ್ರೆ ಇವ್ರಿಗೆಲ್ಲ ಕೊಟ್ಟಿವ್ನಿ ಕೈನಾ. ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ, ನಾನು ಕೋ ಕೋ ಕೋಳಿಕೆ ರಂಗ, ನಾನು ಕೋ 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 ಕೋಳಿಕೆ ರಂಗ, ನಾನು ಕೋ ಕೋ ಕೋಳಿಕೆ ರಂಗ. ಒಂದಾನೊಂದು ದಿನ ನಾ ತುಂಬಿದ ಕತ್ತಲ್ಲಿ, ನಾನೊಂದಾನೊಂದು ದಿನ ನಾ ತುಂಬಿದ ಕತ್ತಲ್ಲಿ, ಎಣ್ಣೆ ಇಲ್ಲದ ದೀಪಗಳು ಕುದುರೆ ಇಲ್ಲದ ಗಾಡಿಗಳು, ನಾ ತುಂಬಿದ್ದ ಮೈಸೂರ್ಗೆ ಬಂದಿದ್ದೆ. ಅಲ್ಲಿ ದೊಡ್ಡ ಗಡಿಯಾರದ ದೀಪದ ಚೌಕದ ಕಂಬದ ಹಿಂದೆ ತಂದಿದ್ದ ತಂಗ್ಲನ್ನ ತಿಂತಿದ್ದೆ. ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ, ನಾನು ಕೋ ಕೋ ಕೋಳಿಕೆ ರಂಗ, ನಾನು ಕೋ 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 ಕೋಳಿಕೆ ರಂಗ, ನಾನು ಕೋ ಕೋ ಕೋಳಿಕೆ ರಂಗ. ಕುದ್ರ ಮ್ಯಾಲೆ ಕುಂತಿದ್ದ ಸವಾರೆಯಾನೊಬ್ಬ, ಹೆಸರು ಮ್ಯಾಲೆ ಕುಂತಿದ್ದ ಸವಾರೆಯಾನೊಬ್ಬ, ನನ್ ಹೆದರಿಸಿದ ನನ್ ಬೆದರಿಸಿದ, ನನ್ ಹೆದರಿಸಿದ ನನ್ನ ಬೆದರಿಸಿದ. ಏ ಯಾರೋ ನೀನು, ನಿನ್ ಹೆಸರೇನೋ ಅಂದ, ಅದಕ್ ನಾನೇನಂದಿರ್ಬೋದು, ನಾ 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 ನಾನು ಕೊಕ್ಕ ಕೊಕ್ಕೋಳಿಕೆ ರಂಗ, ನಾನು ಕೊಕ್ಕ ಕೊಕ್ಕೋಳಿಕೆ ರಂಗ, ನಾನು ಕೋ ಕೋ ಕೋಳಿಕೆ ರಂಗ, ನಾನು ಕೋ 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 ಕೋಳಿಕೆ ರಂಗ. ನಾನು ತಿಪ್ಪಾರಳ್ಳಿ ನಾನು ತಿಪ್ಪಾರಳ್ಳಿ ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ ಕಸಗ ಚಿಕ್ಕ ಮಗ. ನಾನು ಕೋ ನಾನು ಕೊಕ್ಕರೆ ಕೋ ನಾನು ಕೋ 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 ಕೋಳಿಕೆ ರಂಗ, ನಾನು ಕೋ 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 ಕೋಳಿಕೆ ರಂಗ, ನಾನು ಕೋ ಕೋ ಕೋಳಿಕೆ ರಂಗ, ನಾನು ಕೋ 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 ಕೋಳಿಕೆ ರಂಗ. ಕೋನು ಲೀನು ಕೇನು ರಾ ಒಂದು ಸೊನ್ನೆಯುಗ, ಕೊಳಿಕೆ ರಂಗ ಕೊಳಿಕೆ ರಂಗ ಕೊಳಿಕೆ ರಂಗ ಕೊಳಿಕೆ ರಂಗ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಖಾಂತರ ಕಲಾವತಿ ದಯಾನಂದ್ ಅವರು ಈ ಒಂದು ಹಾಡನ್ನ ನೋಡುವಂತಾಗ್ಲಿ ಅನ್ನೋದೇ ನಮ್ಮ ಒಂದು ಆಶಯ. ಮತ್ತೊಂದು ಕೇಳೋದಾದ್ರೆ, ಅವರ ಕಲಾವತಿ ದಯಾನಂದ್ ಅವರ ಒಂದು ಹಾಡನ್ನ ನೀವು ಯಾವಾಗಿಂದ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಅವರ ಒಂದು ಅವರು ಹಾಡುವಂಥದ್ದು ನಿಮ್ಗೆ ಎಷ್ಟು ವಿಶೇಷ ಆಗಿತ್ತು ಅನ್ನುವಂಥದ್ದು? ನಾನು ಹೀಗೆ ಹಾಡ್ತಿರ್ಬೇಕಾದ್ರೆ ನನ್ನ ವಾಯ್ಸ್ ಸ್ವಲ್ಪ ಬೇಸ್ ಅಲ್ಲ, ಸೊ ಈ ಇನ್ಸ್ಟ್ರೂಮೆಂಟಲಿಸ್ಟ್ ಎಲ್ಲ ಹೇಳ್ತಿದ್ರು ನಿಂದು ವಾಯ್ಸ್ ಸ್ವಲ್ಪ ಕಲಾವತಿಯಾಗಿ ಉಂಟು ಅಂತ. ಅವರಷ್ಟು ಒಂದು ಮ್ಯಾಚ್ ಆಗುದಿಲ್ಲ, ಬಟ್ ಅವರಾಗೆ ಹೇಳ್ತಿದ್ರು ನೀನ್ ಯಾಕೆ ಅವರ ಸಾಂಗ್ಸ್ ಟ್ರೈ ಮಾಡಬಾರ್ದು, ನಿಂದು ವಾಯ್ಸ್ ಬೇಸ್ ಉಂಟಲ್ಲ ಅಂತ. ಆಗ ನನ್ನ ಅಪ್ಪ ಎಲ್ಲ ಹೇಳ್ತಿದ್ರು ಕೋಳಿಕೆ ರಂಗ ನೋಡು, ಮತ್ತೆ ಅವರದ್ದು ಲೈಕ್ ಯಾಕೆ ಬಡ್ದಾಡ್ತಿತ್ತಮ್ಮ ಅದೆಲ್ಲ ಸಾಂಗ್ಸ್ ಉಂಟು ಅದೆಲ್ಲ ನೋಡು ಅಂತ. ಸೊ ಅದೆಲ್ಲ ಹಾಡಿ ಆದ್ಮೇಲೆ ನನ್ನ ಲೆವೆಲ್ಸ್ ಸ್ವಲ್ಪ ಹೈ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಹೇಳ್ತಿದ್ರು. ಈಗ ನಿಜವಾಗಿ ಕಲಾವತಿ ಅವರ ಸಾಂಗ್ ಅಂತ ಹೇಳ್ಬೇಕಾದ್ರೆ ಉಡುಪಿಯಲ್ಲಿರುವ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಇದು ಸಮೃದ್ಧಿಯ ಹಾಡು ಅಂತ. ಸೊ ಅವರೊಟ್ಟಿಗೆ ಒಂದು ಹಾಡ್ಬೇಕು ಅಂತ ನಂಗೆ ತುಂಬಾ ಆಸೆ, ಮೀಟ್ ಆಗ್ಬೇಕಂತ ಒಂದು ತುಂಬಾ ದೊಡ್ಡ ಕನಸು ನಿಮ್ದು. ಅಂದ್ರೆ ಅವರು ಒಟ್ಟಿಗೆ ಹಾಡ್ಬೇಕು ಅಂತ ಇನ್ನೂ ದೊಡ್ಡ ಕನಸು. ಮತ್ತೆ ನಿಮ್ಮ ಒಂದು ನೀವು ಕಲೆಯೇ ಜೀವನ ಅಂತ ಹೇಳಿ ಮುಂದೆ ಬರ್ತೀರಾ, ಅಂದ್ರೆ ನೀವು ಕಲಿಕೆಯಲ್ಲಿ ಅಷ್ಟು ಆಸಕ್ತಿ ತೋರ್ತಾ ಇರ್ಲಿಲ್ಲ, ಕಲೆಯೇ ಜೀವನ ಅಂತ ಹೇಳಿ ಬರ್ತೀರಾ. ಆವಾಗ ನಿಮ್ಮ ಮನೆಯವರ ಒಂದು ಸಪೋರ್ಟ್ ಹೇಗಿತ್ತು ಅನ್ನುವಂಥದ್ದು?
ಮನೆಯವರಾಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಎಲ್ಲರೂ ಒಳ್ಳೆ ಸಪೋರ್ಟ್ ಇದ್ರು ನಮಗೆ. ಎಲ್ಲರೂ ಅಂದರೆ ಎಲ್ಲರೂ ಅವರ ಹೆಸರು ಮೆನ್ಷನ್ ಮಾಡಲಿಕ್ಕೆ ಅಂದರೆ ಎಲ್ಲರೂ ಇದ್ದಾರೆ, ತುಂಬ ಜನ ಇದ್ದಾರೆ. ಒಂದು ಮನೆಯವರನ್ನು ಹೊರತುಪಡಿಸಿ ನನಗೆ ಒಂದು ಫ್ಯಾಮಿಲಿ ಥರ ಇನ್ನೂ ಕೆಲವರು ಸಪೋರ್ಟ್ ಮಾಡಿದ್ರೆ ನಾನು 2 ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಚಿದಾನಂದ ಕಾಮತ್ ಅಂತ ಹೇಳಿ, ಅವರೀಗ ಇಲ್ಲ. ಅವರೆಲ್ಲ ನನಗೆ ಸಣ್ಣ ಇರುವಾಗ ತುಂಬ ಸ್ಟೇಜ್ ಕೊಟ್ಟಿದ್ದಾರೆ. ಅವರೊಂದು ಟೀಮ್ ಇತ್ತು, ಬಾರಿಸು ಕನ್ನಡ ಡಿಂಡಿಮಾವ ಅಂತ. ಅದರಲ್ಲೆಲ್ಲ ಕಾಣದಂತೆ ಮಾಯವಾದನು ಅದೆಲ್ಲ ಹಾಡಿ ಸ್ವಲ್ಪ ಫೇಮಸ್ ಆಗಿದ್ದೆ. ಮತ್ತೆ ಒಂದು ಎನರ್ಜೆಟಿಕ್ ಸಮೃದ್ಧಿ ಅಂತ ಆಗ್ಲಿಕ್ಕೆ ಒಂದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದು ಈಗ ಎನರ್ಜೆಟಿಕ್ ಸಮೃದ್ಧಿ ಅಂತ ಹೇಳಲಿಕ್ಕೆ ಕಾರಣವೇ ಗುರುಪ್ರಿಯ ಶಿವಾನಂದ ಕಾಮತ್ ಅಂತ ಹೇಳಿ. ಅವರೊಂದು ತುಂಬ ಅಂದರೆ ತುಂಬ ಫೇಮಸ್ ಸಿಂಗರ್, ನಮ್ಮ ಪುತ್ತೂರಿನವರು. ಸೊ ಅವರ ಒಂದು ಟೀಮಲ್ಲೆಲ್ಲ ಹೋಗಿ ನಾನು ಒಂದು ಎಲ್ಲದರಲ್ಲಿ ಸಹ ಒಂದು ಲೈಕ್ ಟಾಪಿಗೆ ಬರ್ಲಿಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಅಂದರೆ ಈಗ ಅವರದೊಂದು ಟೀಮ್ ಉಂಟು, ಪ್ರಖ್ಯಾತಿ ಯುವತಿ ಮಂಡಲ ಅಂತ ಹೇಳಿ ಒಂದು ಪುತ್ತೂರಲ್ಲಿ. ಅವರ ಟೀಮಲ್ಲೆಲ್ಲ ಈ ಫೋಕ್ ಎಲ್ಲ ಅಂದ್ರೆ ಈಗ ಫೋಕ್ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾರೆ, ಜನಪದ ಗೀತೆ, ಜನಪದ ನೃತ್ಯ, ಅದಕ್ಕೆಲ್ಲ. ಸೊ ಒಂದು ಪ್ರೋಗ್ರಾಮ್ ಆಗ್ತಿರ್ಬೇಕಾದ್ರೆ ನಾನು ಕರೆದ್ರು, ನೀನು ಹೀಗೆಲ್ಲ ಹಾಡ್ತೀಯಲ್ಲ, ಹೀಗೆಲ್ಲ ಡ್ಯಾನ್ಸ್ ಮಾಡ್ತೀಯಲ್ಲ, ನಮ್ಮ ಟೀಮಿಗೆ ಬಾ ಅಂತ. ಸೊ ಅಲ್ಲಿಂದ ನನ್ನ ಲೈಫ್ ಫುಲ್ ಟರ್ನ್ ಆಯಿತು. ಹಾಗಂತಲ್ಲ, ಈ ಆರ್ಕೆಸ್ಟ್ರಾದಲ್ಲಿ ಸಹ ಅಷ್ಟೇ, ಒಂದು ಹಾಡಬೇಕಾದ್ರೆ ನನಗೆ ಪಿಚ್ ಎಲ್ಲ ಹೈ ಹೋಗ್ತಿರ್ಲಿಲ್ಲ. ಆಗ ಹೇಳಿದ್ದು, ಯಾರು ಹೇಳಿದ್ದು ನಿಂಗೆ ಹೋಗುದಿಲ್ಲ ಅಂತ, ನೀನು ಹಾಡು, ನಿಂಗೆ ಆಗ್ತದೆ ಅಂತ. ನಾನು ಕೆಲವೊಮ್ಮೆ ಹೈ ಬರ್ಬೇಕಾದ್ರೆ ಅವರ ಮುಖ ನೋಡ್ತಿದ್ದೆ, ನೀವು ಹಾಡಿ, ನಾನು ಹಾಡುದಿಲ್ಲ ಅಂತ. ಅವ್ರು ಬಿಡ್ತಿರ್ಲಿಲ್ಲ, ನಿಂಗೆ ಆಗ್ತದೆ ನಿನ್ನ ಹಾಡು ಅಂತ. ಈ ರೇಂಜಲ್ಲಿ ಆಗಿರ್ಬೋದು, ಒಂದು ಎನರ್ಜಿಯಲ್ಲಿ ಆಗಿರ್ಬೋದು, ಎಲ್ಲ ನಾನು ಅವರಿಂದನೇ ಕಲ್ತದ್ದು ಹೇಳ್ಬೋದು. ಮ್ಯಾಮ್, ಈಗ ನಿಮ್ಮ ಒಂದು ಈ ಒಂದು ಕಲಾ ಜರ್ನಿಗೆ ಇನ್ಸ್ಪಿರೇಷನ್ ಅಂತ ಯಾರಿದ್ದಾರೆ ಮ್ಯಾಮ್? ಅದೇ ಒಂದು ಸಿಂಗಿಂಗ್ ಫೀಲ್ಡ್ ಅಂತ ಬರ್ಬೇಕಾದ್ರೆ ಅದೇ ಒಂದು ಕಲಾವತಿ ದಯಾನಂದ್ ಅಂತ ಹೇಳಿದ್ರು. ರಘು ದೀಕ್ಷಿತ್ ಸಹ ನಾನು ತುಂಬಾ ದೊಡ್ಡ ಫ್ಯಾನ್ ನಾನು ಅವರದು. ಹಾಗೆ ತುಂಬಾ ಜನ ಇದ್ದಾರೆ. ಮತ್ತೆ ಲೈಫ್ ಅಲ್ಲಿ ಅಂತ ಬರ್ಬೇಕಾದ್ರೆ ಆಫ್ಕೋರ್ಸ್ ಒಂದು ನನ್ನ ಪೇರೆಂಟ್ಸ್ ಮತ್ತೆ ಗುರುಪ್ರಿಯಕ್ಕವೇ ನಾನು ಹೇಳಿದೆ. ಈಗ ಸಹ ಸಮೃದ್ಧಿ ಶಣೆ ಒಂದು ಈ ಆಡಿಯನ್ಸ್ ಹತ್ರ ಹೋಗಿ ಹಾಡಾಡ್ತಾಳೆ, ಅವಳ ರೇಂಜ್ ಒಳ್ಳೇದುಂಟು, ಅದೆಲ್ಲ ಒಂದು ಲೈಕ್ ನಾನು ಮುಂದೆ ಬರ್ಲಿಕ್ಕೆ ಅವರು ಕಾರಣ ಅಂತ ಹೇಳ್ಬೋದು. ಮ್ಯಾಮ್, ಈಗ ಕಾಲೇಜ್ ದಿನಗಳನ್ನ ನೆನೆಸೋದಾದ್ರೆ ನಿಜವಾಗಿಯೂ ಕೂಡ ಕಾಲೇಜ್ ಅನ್ನುವಂಥದ್ದು ಗೋಲ್ಡನ್ ಮೆಮೊರೀಸ್ಗೆ ಕಾರಣವಾಗಿರ್ತದೆ. ನಿಮ್ಮ ಒಂದು ಕಾಲೇಜಲ್ಲಿ ನಿಮಗೆ ಒಂದು ಈ ಒಂದು ಜರ್ನಿಗೆ ಯಾವ ರೀತಿಯಾದಂಥ ಒಂದು ಅವಕಾಶ ಸಿಕ್ಕಿತು, ನಿಮ್ಮ ಜೀವನ ಹೇಗೆ ಅಲ್ಲಿಂದ ಆರಂಭ ಆಯಿತು ಅನ್ನುವಂಥದ್ದು ಒಂದು ಸಂಗೀತ ಜರ್ನಿಯಲ್ಲಿ? ನನ್ನನ್ನು ಅಂತ ಹೇಳಿದರೆ ಈಗ ಕಾಂಪಿಟೇಷನ್ ಅಂತ ಬಂದಾಗ ನಾನು ಹಾಡ್ತೇನೆ ಅಂತ ಎಲ್ಲರಿಗೆ ಗೊತ್ತಿತ್ತು. ಈಗ ಹೈಸ್ಕೂಲಲ್ಲಿಯೇ ನಾನು ಹಾಡೋದ್ರಲ್ಲಿ ಮಾತ್ರ ಇದ್ದೆ ಅಂತ ಕೆಲವು ಟೀಚರ್ಸ್ಗಳಿಗೆಲ್ಲ ಇರ್ತಿತ್ತು. ಡ್ಯಾನ್ಸ್ ಆಫ್ಕೋರ್ಸ್ ಮಾಡ್ತಿದ್ದೆ, ಆಗೊಂದು ತುಂಬ ಇಂಟ್ರೆಸ್ಟ್ ನನಗೆ ಡ್ಯಾನ್ಸ್ ಮಾಡಬೇಕು ಎಲ್ಲ ಅಂತ. ಆಗ ಅಲ್ಲಿ ಮಾಲಿ ಮ್ಯಾಮ್ ಅಂತ ಒಬ್ಬರಿದ್ರು, ಅವನ್ನ ನಾನು ಫ್ರೀಗೆ ಡ್ಯಾನ್ಸ್ ಕಲಿಸ್ತಿದ್ರು. ಅಂದರೆ ಅವರ ಹಸ್ಬೆಂಡ್ ಎಲಿಯಾಸ್ ಪಿಂಟು ಅಂತ, ಅವರು ಪಿಂಟು ಬ್ರದರ್ಸ್ ಅಂತ ಟೀಮ್ ಉಂಟು ಡ್ಯಾನ್ಸ್, ಅಲ್ಲಿ ನನಗೆ ಮತ್ತು ನನ್ನ ಅಕ್ಕನಿಗೆ ಫ್ರೀಗೆ ಡ್ಯಾನ್ಸ್ ಕಲಿಸಿದೆ. ಯಾಕಂದರೆ ನಮಗೆ ತುಂಬ ಇಂಟ್ರೆಸ್ಟ್ ಇಬ್ಬರಿಗೆ ಸಹ. ಸೊ ನನಗೆ ಡ್ಯಾನ್ಸಲ್ಲಿ ಸಹ ಒಂದು ಪ್ರೋಗ್ರಾಮ್ಸಿಗೆಲ್ಲ ಹೋಗಿ ಆಗ ಅವ್ರು ತುಂಬ ಸಪೋರ್ಟ್ ಮಾಡಿದರು. ಮತ್ತು PUCಗೆ ಬರಬೇಕಾದ್ರೆ ಸಹ ತುಂಬ ಲೆಕ್ಚರರ್ಸ್ ಇದ್ದರು, ಸುಮನಾ ಮ್ಯಾಮ್ ಆಗಿರ್ಬೋದು, ಎಲ್ಲರೂ ಸಹ ನಾನು ಸಿಂಗಿಂಗಲ್ಲಿ ಇದ್ದೇನೆ ಅಂತ. ಸಿಂಗಿಂಗ್ ಫೀಲ್ಡಿಗಂತ ಹೋಗಿ ಅಲ್ಲಿಂದ ಬೇರೆಯವರೆಲ್ಲ ಟ್ಯಾಲೆಂಟ್ ನೋಡಿ, ಬೇರೆಯವರ ಪರ್ಫಾರ್ಮೆನ್ಸ್ ನೋಡಿ ನನಗೆ ಸಹ ಯಾಕೆ ಆಗಬಾರ್ದು ಹಾಗೆಲ್ಲ ಆಯಿತು. ಅಂದರೆ ಪ್ರೀ ಯೂನಿವರ್ಸಿಟಿ ಸಿಂಗಿಂಗ್ ಕಾಂಪಿಟೇಷನ್ ಹೋಗಿದ್ದೆ ಜನಪದ ಗೀತೆ, ಆಗ ಸಹ ಸ್ಟೇಟ್ ಲೆವೆಲ್ ತನಕ ಹೋಗಿದ್ದೇನೆ ನಾನು. ಆಗ ಅಲ್ಲಿ ಅಭಿನಯ ಗೀತೆ, ಅಂದರೆ ಅಭಿನಯ ಗೀತೆ ಅಲ್ಲ, ಏಕಪಾತ್ರ ಅಭಿನಯ ಮಾಡುವಾಗ ನನಗೆ ಸಹ ಯಾಕೆ ಆಗಬಾರ್ದು ಆ ಥರ ಎಲ್ಲ ಇಂಟ್ರೆಸ್ಟ್ ಬರ್ತಿತ್ತು. ಒಂದು ಇವೆಂಟಿಗೆ ಅಂತ ಹೋಗ್ತೇವೆ, ಆಗ ಎಲ್ಲ ಇವೆಂಟ್ ನೋಡಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಬರ್ತಿತ್ತು. ಅಂದರೆ ಕಾಲೇಜ್ ಡೇಸಲ್ಲಿ ಈಗ ಎಕ್ಸಾಮ್ ಎಲ್ಲ ಇರುವಾಗ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಿದ್ರಿ ಮ್ಯಾಮ್? ಮ್ಯಾನೇಜ್ ಅಂತ ಹೇಳಿದರೆ ಲೈಕ್ ಸಪೋರ್ಟ್ ಕೊಡ್ತಿತ್ತು ಕಾಲೇಜ್. ಮತ್ತೆ ಇಂಟ್ರೆಸ್ಟ್ ಅಂತ ತುಂಬ ಇರ್ತಿತ್ತು. ಓದುದು ಸಹ ಹಾಗೆ, ರಾತ್ರಿ ಎಲ್ಲ 3 ಗಂಟೆಗೆಲ್ಲ ಎದ್ದು ಓದ್ತಿದ್ದೆ. ಅಂದ್ರೆ ನಂಗೆ ಇದು ಸಹ ಬೇಕು, ಲೈಕ್ ಓದುದು ಸಹ ಬೇಕು, ಸಿಂಗಿಂಗ್ ಸಹ ಬೇಕು. ನನ್ನ ಅಮ್ಮ ಸಹ ಹಾಗೆ ಹೇಳ್ತಿದ್ರು. ನನ್ನ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಿದ್ರು, ನಿಂಗೆ ಓದುದು ಬೇಕು ಅಂತ ಹೇಳ್ತಿದ್ರು. ಲೈಕ್ ಆಗ ನನಗೊಂದು ಸ್ವಲ್ಪ ಮೈಂಡ್ ಸೆಟ್ ಇತ್ತು, ಓದುದು ಬೇಕು ಅಂತ ಹೇಳಿ. ಮತ್ತೆ ಎಲ್ಲಾದ್ರೂ ಹೇಳ್ತೇನೆ, ಅಮ್ಮ ಹೀಗೆ ಕಾಂಪಿಟೇಷನ್ ಉಂಟು, ಎಕ್ಸಾಮ್ ಉಂಟು ಅಂತ ಹೇಳಿದ್ರೆ ಆಯ್ತು ಹೋಗು ಅಂತ. ಯಾಕಂದ್ರೆ ನನ್ನ ಅಮ್ಮನಿಗೆ ಫುಲ್ ಟ್ರಸ್ಟ್ ಉಂಟು, ನಾನು ಓದ್ತೇನೆ ಅಂತ, ಮಾರ್ಕ್ಸ್ ತರ್ತೇನೆ ಅಂತ. ಲೈಕ್ ಅವರು ಹಾಗೆ ಸಪೋರ್ಟ್ ಮಾಡಿರುವ ಕಾರಣ ನಂಗೆ ಅಚೀವ್ ಮಾಡ್ಲಿಕ್ಕೆ ಈಸಿ ಆಯ್ತು. ಮ್ಯಾಮ್, ಅಲ್ಲಿ ಹಾಗೆ ನಿಮ್ಮ ಒಂದು ಹೊರಗಡೆಗೆ ಜರ್ನಿಗೆ ಬರ್ತೀರಾ ನೀವು ಹಾಡಲಿಕ್ಕೆ, ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಆರ್ಕೆಸ್ಟ್ರಾಕ್ಕೆಲ್ಲ ಹೋಗಿ ಹಾಡ್ತೀರಾ. ಈ ಒಂದು ಜರ್ನಿ ಯಾವಾಗಿಂದ ಆರಂಭ ಆಯಿತು ಅನ್ನುವಂಥದ್ದು? ಅದು ಸಣ್ಣದಿರುವಾಗದಿಂದಲೇ ಆರಂಭವಾಗಿದೆ. ಅಂದರೆ ಏಜ್ ಸರಿ ಗೊತ್ತಿಲ್ಲ, ಅದೇ ಒಂದು ಪುತ್ತೂರಿನಲ್ಲಿ ಒಂದು ಪ್ರೋಗ್ರಾಮಿಂದ ಸ್ಟಾರ್ಟ್ ಆಗಿ ಮತ್ತೆ ಕಂಟಿನ್ಯೂ ಆಗ್ತಾ ಆಗ್ತಾ ಲೈಕ್
ಕಂಟಿನ್ಯೂ ಆಯ್ತು. ಅಂದ್ರೆ ಅಪ್ಪನ ಟೀಮ್ ಇತ್ತು, ಮತ್ತೆ ಗುರುಪ್ರಿಯಕ್ಕನ ಟೀಮಲ್ಲಿ ಸಹ ನನ್ನ ಕರೀತಿದ್ರು, ಮತ್ತೆ ಚಿದಾನಂದ ಕಾಮತ್ ಅಂತ ಒಬ್ರಿದ್ರು, ಅವರ ಬಾರಿಸು ಕನ್ನಡ ಟೀಮಲ್ಲಿ ಸಹ ಹೋಗ್ತಿದ್ದೆ ನಾನು. ಹಾಗೆ ರೆಕಗ್ನೈಸ್ ಆಗ್ತಾ ಬಂದೆ ನಾನೆಲ್ಲ ಕಡೆ. ನಿಮ್ಮ ಅಪ್ಪನೇ ಒಂದು ಸಿಂಗರ್ ಆಗಿರೋದ್ರಿಂದ ಅವರು ನಿಮ್ಗೆ ಈ ಒಂದು ಜರ್ನಿಯ ಬಗ್ಗೆ ಏನು ಪಾಠ ಕಲಿಸಿದ್ರು ಅನ್ನುವಂಥದ್ದು? ನನಗೆ ಸಣ್ಣದಿರುವಾಗ ಸ್ಕೇಲ್ ಎಲ್ಲ ಸ್ವಲ್ಪ ಜಾಸ್ತಿ ತಪ್ತಿತ್ತು. ಅದು ಲೈಕ್ ನನ್ನ ಅಪ್ಪ ಸ್ಕೇಲ್ ಪರ್ಫೆಕ್ಟ್ ಮಾಡದೆ ಸ್ಟೇಜ್ ಹತ್ತಿಸುದಿಲ್ಲ, ಹಾಗೆಲ್ಲ ಇದ್ರು. ಸೊ ಅವರೆಲ್ಲ ಕಲಿಸ್ತಿದ್ರು ಶ್ರುತಿಯಲ್ಲಿ ಹಾಡಬೇಕು, ಹಾಗೆಲ್ಲ ಆಡ್ಬೇಕು ಅಂತ. ಮತ್ತೆ ಪರ್ಫೆಕ್ಟ್ ಆದ್ರೆ ಸ್ಟೇಜಿಗೆಲ್ಲ ಹತ್ತಿಸ್ತಿದ್ರು. ಕ್ಲಾಸ್ ಅನ್ನುವಂಥದ್ದು ಏನಾದ್ರು ಇದೆಯಾ? ಹೌದು, ಅವ್ರು ಈಗ ಸಹ ಕಲಿಸ್ತಾರೆ. ತುಂಬಾ ಮಕ್ಕಳಿಗೆ ಲೈಕ್ ಇದು ಸಂಗೀತ ಕ್ಲಾಸ್ ಅಂತ ಉಂಟು, ಅವ್ರು ಕೀಬೋರ್ಡ್ ಎಲ್ಲ ಕಲಿಸ್ತಾರೆ, ಕೀಬೋರ್ಡ್ ಇದು ಹಾರ್ಮೋನಿಯಂ ಎಲ್ಲ ನುಡಿಸ್ತಾರೆ. ಸೊ ಅದ್ರ ಕ್ಲಾಸ್ ಕೂಡ ಮಾಡ್ತಾರೆ. ಒಂದು ರೀತಿಯಲ್ಲಿ ಅವರು ಕೂಡ ನೀವು ಕೂಡ ಅವರ ಸ್ಟೂಡೆಂಟ್ ಅನ್ನುವಂಥದ್ದು. ಹೌದು, ಅಂದ್ರೆ ನಾನು ಸ್ವಲ್ಪ ಪೋಖ್ರಿದ್ದೆ, ಅಷ್ಟೇನು ಕೇಳೋದಿಲ್ಲ, ಬಟ್ ಕೇಳಿ ತುಂಬಾ ಕಲಿತೇನೆ ಅವರಿಂದ ಸಹ. ಅದಾದ್ಮೇಲೆ ಡ್ಯಾನ್ಸ್ ಅಲ್ಲಿ ಕೂಡ ನೀವು ಮುಂದಿದ್ದೀರಾ. ಈ ಒಂದು ಜರ್ನಿ ಯಾವಾಗ ಸ್ಟಾರ್ಟ್ ಆಯ್ತು ಮ್ಯಾಮ್? ಡ್ಯಾನ್ಸ್ ಅಂತ ನಾನು ಸಣ್ಣದಿರುವಾಗ ಅಂದ್ರೆ ಎಲ್ಲದಲ್ಲಿ ಸಹ ಡ್ಯಾನ್ಸ್ ಮಾಡೋದೆಲ್ಲ ಇರ್ತಿತ್ತು. ಹಾಗಂತ ನನಗೆ ನಮ್ಮ ಮನೆಯವರು ಎಷ್ಟು ಸಪೋರ್ಟ್ ಮಾಡಿದಂದ್ರೆ ಸಂಗಮ್ ಬ್ರದರ್ಸಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅಲ್ಲಿ ಹಾಕಿದ್ರು. ಮತ್ತೆ ಅಲ್ಲಿಂದ ಒಮ್ಮೆ ಮತ್ತೆ ಡೌನ್ ಆಯಿತು, ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ, ಸುಮ್ಮನೆ ನಾನೇ ನನ್ನಷ್ಟಕ್ಕೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಆಗ ನಾನು ಹೈಸ್ಕೂಲಿಗೆ ಬರಬೇಕಾದ್ರೆ ಅದೇ ಮಾಲಿ ಮ್ಯಾಮ್ ಮತ್ತು ಎಲಿಯಾಸ್ ಪೆಂಟೋ ಸರ್ ಹೇಳಿದರು, ನಮ್ಮದು ಡ್ಯಾನ್ಸ್ ಕ್ಲಾಸ್ ಉಂಟು, ನೀ ಜಾಯಿನ್ ಆಗು ಅಂತ. ಅಂದರೆ ನಮ್ಮ ಇಂಟ್ರೆಸ್ಟ್ ಅಷ್ಟಿತ್ತು. ಮತ್ತು ನಾವು ಸಹ ಆಗ ಚೆಂದ ಮಾಡ್ತಿದ್ವಿ ಅಂತ ನಮ್ಮನ್ನೆಲ್ಲ ಪ್ರೋಗ್ರಾಮ್ಸಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಸಹ ಡ್ಯಾನ್ಸಲ್ಲಿ ಫುಲ್ ಇಂಟ್ರೆಸ್ಟ್ ಬಂತು. ಅಲ್ಲಿ ಒಂದು ವೆಸ್ಟರ್ನ್ ಆ ಪಾರ್ಟ್ ಆದರೆ ಫೋಕಲ್ಲಿ ಇಷ್ಟು ಎನರ್ಜಿ ಉಂಟು, ಡ್ಯಾನ್ಸ್ ಮಾಡ್ಬೋದು, ಅಂದರೆ ನನ್ನಲ್ಲಿ ಸಹ ಒಂದು ಫೋಕ್ ಉಂಟಂತ ಗೊತ್ತಾಗಿ ಇನ್ನೂ ಎನರ್ಜೆಟಿಕ್ ಡ್ಯಾನ್ಸರ್ ಆದದ್ದು ಲೈಕ್ ಗುರುಪ್ರಿಯಕ್ಕನ ಟೀಮಿಂದ. ಹಾಡಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇತ್ತ ಮ್ಯಾಮ್? ಅದೆಲ್ಲ ಈಗ ಮ್ಯಾನೇಜ್ ಮಾಡ್ತಿದ್ದೆ. ಮತ್ತೆ ಕೇಳೋದಾದ್ರೆ ಮ್ಯಾಮ್, ಈ ಒಂದು ಜರ್ನಿಯಲ್ಲಿ ನಿಮ್ಮ ಒಂದು ಹಾಡಲ್ಲಿ ಕೂಡ ಇದ್ರೆ, ನೀವು ಏಕಪಾತ್ರ ಅಭಿನಯ ಕೂಡ ಇದ್ದೀರಾ, ಅದರಲ್ಲೂ ಕೂಡ MC ಅಲ್ಲಿ ಕೂಡ ಇದ್ದೀರಾ. ಇಷ್ಟು ಕಲೆಯನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಮ್ಯಾನೇಜ್ ತುಂಬಾ ಜನ ಕೇಳ್ತಿದ್ರು. ಆಕ್ಚುಲಿ ಅದರ ಆನ್ಸರ್ ನಾನು ಇನ್ನೂ ಸಹ ಕಂಡು ಹಿಡಿಲಿಲ್ಲ ಹೇಗೆ ಅಂತ ಹೇಳಿ. ಮೇನ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ರು ಸಪೋರ್ಟ್ ಮಾಡುವಾಗ ನಮಗೆ ಅನಿಸ್ತದೆ ಹೌದಲ್ಲ ಅಂತ ಹೇಳಿ. ಲೈಕ್ ನಮ್ಮ ಮನೆಯವರು, ನಮ್ಮ ರಿಲೇಟಿವ್ಸ್ ಕೂಡ ಅಷ್ಟೇ, ಮಂಗಳೂರಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಇದ್ದಾರೆ, ಅವಳು ಹುಷಾರಿದ್ದಾಳೆ ಅಂತ ಹಾಗೆ ಹೇಳ್ಬೇಕಾದ್ರೆ ನಾನು ಹುಷಾರಿದ್ದೇನೆ. ಸೊ ನನಗೆ ಆಗ ಒಂದು ಎನರ್ಜಿ ಆಗಿ ಸಿಕ್ತಿತ್ತು, ನಾನು ಎಲ್ಲದರಲ್ಲಿ ಸಹ ಎದುರು ಬರಬೇಕು, ಹೆಸರು ಮಾಡಬೇಕು ಅಂತೆಲ್ಲ ಆಗ್ತಿತ್ತು. ಅಂದರೆ ಈ ಥರ ರಿಯಾಲಿಟಿ ಶೋಗಳೆಲ್ಲ ಇರೋದು ನಾವು ಕಾಣ್ಬೋದು, ಈ ಥರ ಸರಿಗಮಪ ಬೇರೆ ಬೇರೆ ಕಾಂಪಿಟೇಷನ್ಸ್ಗಳೆಲ್ಲ, ಇದಕ್ಕೆ ಹೋಗ್ಬೇಕು ಅನ್ನುವಂಥ ಒಂದು ಕಲ್ಪನೆ ಬಂದಿದೆಯಲ್ವ? ಅಂದರೆ ಆ ಆಸೆ ಉಂಟು, ಬಟ್ ನಮಗೆ ಎಜುಕೇಷನ್ ಕೂಡ ಬೇಕು, ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು, ಮತ್ತೆ ಹೋಗುವ ಅಂತ ಒಂದು ಆಸೆ. ನಮ್ಮ ಮನೆಯವರಿಗೆ ಸಹ ಅಷ್ಟೇ, ಅವರು ಹೇಳ್ತಾರೆ ಫಸ್ಟ್ ಎಜುಕೇಷನ್ ಇದೆಲ್ಲ ಮತ್ತೆ ಅಂತ. ಲೈಕ್ ಇದು ಬೇಕು ಇಲ್ಲ ಅಂತಲ್ಲ, ಬಟ್ ನಮಗೆ ಎಜುಕೇಷನ್ ಆಗಿ ಮತ್ತೊಂದು ಒಳ್ಳೆ ಜಾಬಿಗೆ ಹೋದ್ಮೇಲೆ ಖಂಡಿತವಾಗ್ಲೂ ಹೋಗ್ತೇನೆ. ಇದರಲ್ಲಿ ಇನ್ನೂ ಕಲಿಬೇಕು, ಈ ಸಂಗೀತ ನಂಗೆ ಇನ್ನೂ ಸಾಕಾಗೋದಿಲ್ಲ, ಇನ್ನೂ ಲೈಕ್ ಕಲಿಬೇಕು, ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಲಿತು ಮತ್ತೆ ಅಲ್ಲಿ ಹೋಗುವ ಅಂತ ಆಸೆ. ಸಿಂಗಿಂಗ್ ಈ ಒಂದು ಜರ್ನಿಯಲ್ಲಿ ಯಾವುದಾದ್ರೂ ಒಂದು ಮರೆಯಲಾಗದ ಘಟನೆ ಅಂತ ಯಾವುದಾದ್ರೂ ಇದೆಯಾ ಮ್ಯಾಮ್? ಹಾಗೆ ಅಂತ ಇಲ್ಲ, ಬಟ್ ಅಂತ ಹೇಳಿದ್ರೆ ಈಗ ಒಂದು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಜನರು ತುಂಬಾ ಪ್ರಶಂಸೆ ವ್ಯಕ್ತಪಡಿಸೋದು, ತುಂಬಾ ಚೆನ್ನಾಗಿದೆ ಸಾಂಗ್, ಆ ತರ ಯಾವ್ದಾದ್ರು ಒಂದು ಮರೆಯಲಾಗದ ಒಂದು ಘಟನೆ ಅನ್ನುವಂಥದ್ದು ತುಂಬಾ ಇರ್ತದೆ. ಲೈಕ್ ಅಂದ್ರೆ ಎಲ್ಲ ಕಡೆ ಸಪೋರ್ಟ್ ಸಿಗ್ತದೆ. ನನಗೆ ತುಂಬ ಇಷ್ಟದು ಅಂತ ಹೇಳಿದರೆ ಒಂದು ಯಾವಾಗ ಅಂತ ಹೇಳಿದರೆ ಡಿಗ್ರಿಯಲ್ಲಿ ಇರಬೇಕಾದ್ರೆ, ಡಿಗ್ರಿ ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಹೋಗ್ತೇವೆ. ಅದಿರೋದು ರಾಮಕೃಷ್ಣ ಕಾಲೇಜ್ ಬಣ್ಸ್ ಹಾಸ್ಟೆಲ್ ಮಂಗಳೂರಲ್ಲಿ. ಅಲ್ಲಿ ನಿಜವಾಗಿದ್ದದ್ದು ಡ್ಯಾನ್ಸ್ ಕಾಂಪಿಟೇಷನ್, ಫೋಕ್ ಡ್ಯಾನ್ಸ್ ಕಾಂಪಿಟೇಷನ್. ಆಗ ಒಂದು ಗ್ಯಾಪಲ್ಲೆಲ್ಲ ಕೇಳ್ತಿದ್ರು, ಅಂದರೆ ಅಲ್ಲಿಯ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಹಾಡಾಡ್ತಿದ್ರು. ನನ್ನ ಫ್ರೆಂಡ್ಸ್ ಎಂತ ಮಾಡಿದ್ರು ಅಂತ ಹೇಳಿದರೆ ಅಲ್ಲಿ ಹೋಗಿ ಹೇಳಿದ್ರು ನಮ್ಮ ಕಾಲೇಜ್ನೊಬ್ಳು ಹುಡುಗಿ ಹಾಡ್ತಾಳೆ ಅಂತ. ನನಗೆ ವಿಷಯ ಗೊತ್ತಿರಲಿಲ್ಲ, ಏನೋ ಒಂದು ಹೋದೆ. ಆಗ ನಾನು ಕಂಸಾಳಿ ಡ್ರೆಸ್ಸಲ್ಲಿ ಇದ್ದೆ, ಜಸ್ಟ್ ಮೇಕಪ್ ಎಲ್ಲ ಎಂತ ಇಲ್ಲ, ಅದರಲ್ಲೇ ಇದ್ದೆ. ನನಗೆ ಬೇಡ, ಸರಿ ಆಗೋದಿಲ್ಲ, ನಗಾಡುವರು ಅಂತ ಆದರೂ ಹೋದೆ. ಹೋಗುವಾಗ ಅಂದರೆ ಒಮ್ಮೆ ಫುಲ್ ಡೌನ್ ಇದ್ದ ಆಡಿಯನ್ಸ್ ನನ್ನ ಇದೇ ಸಾಂಗಿಗೆ ಫುಲ್ ಕುಣಿಲಿಕ್ಕೆ ಶುರು ಮಾಡಿದರು. ಎಷ್ಟು ಸಪೋರ್ಟ್ ಅಂತ ಹೇಳಿದರೆ ಎಲ್ಲ ಒನ್ಸ್ ಮೋರ್ ಅಂತೆಲ್ಲ ಬೊಬ್ಬೆ ಹಾಕಿ, ಅಂದರೆ ಫುಲ್ ನನ್ನೊಂದು ಸೆಲೆಬ್ರಿಟಿ ಫೀಲಿಂಗಲ್ಲಿ ಇಟ್ಟಿದ್ರು. ಆಗ ಅಲ್ಲಿ ಒಬ್ಬರು ಪ್ರಿನ್ಸಿಪಲ್ ಕೂತಿದ್ರು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದೆ, ಸ್ಟೇಜಿಗೆ ಬಂದು ನನಗೆ 1,000 ರೂಪಾಯಿ ಕೊಟ್ಟು ಮತ್ತೆ ಒಂದು ಲೈಕ್ ಪ್ರೈಸ್ ತರ ಒಂದು ಕೊಟ್ಟಿದ್ರು. ಲೈಕ್ ಅವರೊಂದು ಖುಷಿಯಲ್ಲಿ. ನಾನು ಹೋದದ್ದು ಡ್ಯಾನ್ಸ್ ಕಾಂಪಿಟೇಷನ್ಗಂತ, ಬಟ್ ಅವರೊಂದು ರೆಕಗ್ನೈಸ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಆಗಿರ್ಬೋದು, ಮತ್ತೆ ಬೆಸೆಂಟಲ್ಲಿ ಎಲ್ಲ
ಹೀಗೆ ಒಂದು ಫೆಸ್ಟ್ಗಳೆಲ್ಲ ನಡುವೆಲ್ಲ ಹಾಡ್ತೇನೆ. ಅಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಜರ್ನಲಿಸಮ್ ಫೆಸ್ಟ್ ಎಲ್ಲ ಆಗಬೇಕಾದ್ರೆ ಅವರೇ ಹೇಳ್ತಾರೆ ಸಮೃದ್ಧಿ ಆ ಹಾಡು ಹಾಡು ಅಂತ. ಆಗೆಲ್ಲ ನನಗೆ ಅನಿಸೋದು ಇಷ್ಟು ಸಪೋರ್ಟ್ ಉಂಟು ಅಂತ. ಆಗೆಲ್ಲ ಸ್ವಲ್ಪ ಆಡಿಯನ್ಸ್ ಅಷ್ಟು ಬೊಬ್ಬೆ ಹಾಕಬೇಕಾದ್ರೆ ಸಪೋರ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ನಾನೆಂಥದ್ದು ಅಚೀವ್ ಮಾಡಿದೆ ಅಂತ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು. ಮ್ಯಾಮ್, ಈಗ ಮತ್ತೊಂದು ಪ್ರಶ್ನೆ ಏನಂತ ಕೇಳಿದರೆ, ನಿಮ್ಮ ಹಾಡುಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು ಹಾಡಿನ ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತೀರಾ. ಈ ಒಂದು ಇದನ್ನೇ ಹೀಗೆ ಬ್ಯಾಲೆನ್ಸ್ ಮಾಡ್ತೀರಾ ಮ್ಯಾಮ್? ಅಂದರೆ ಈಗ ಡ್ಯಾನ್ಸ್ ಮಾಡಿ ನಮಗೆ ಸುಸ್ತಾಗುವಂಥದ್ದು ಸಹಜ. ಆಗಿರುವಾಗ ಹಾಡಿದ್ದು ಸವಾಲು ಏನಾದರೂ ಒಂದು ಅನುಭವಿಸಿದೆಯಾ ಯಾವುದಾದ್ರೂ ಒಂದು ಅನ್ನುವಂಥದ್ದು? ಅಂದರೆ ಈಗ ಫಸ್ಟಿಗೆ ಅದೇನೋ ಸಣ್ಣದಿಂದ ಕೊಂಡುಕೊಂಡು ಹಾಡ್ತಿದ್ದೆ, ಬಚ್ತಿತ್ತು. ಈಗ ಕೆಲವೆಲ್ಲ ಸಾಂಗ್ ಹಾಗೆ ಇರ್ತದೆ, ನಾವು ತುಂಬ ಡ್ಯಾನ್ಸ್ ಮಾಡ್ತೇನೆ, ಜನರು ಡ್ಯಾನ್ಸ್ ಮಾಡುವಾಗ ನಾನು ಸಹ ಡ್ಯಾನ್ಸ್ ಮಾಡಿ ಹೋಗ್ತದೆ, ಬಚ್ತದೆ. ಬಟ್ ಸ್ಟ್ಯಾಮಿನಾ ಒಂದು ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಫಸ್ಟ್ ಕಷ್ಟ ಆಗ್ತಿತ್ತು. ಈಗ ತೊಂದರೆ ಇಲ್ಲ, ಈಗ ಜನರನ್ನು ನೋಡಿ ನಾವೇ ಹಾಡಿ ಹೋಗ್ತೇವೆ. ಜನರ ಪ್ರಶ್ನೆ ಕೂಡ ಇರ್ಬೋದು, ಈ ಒಂದು ಎನರ್ಜಿ ಹಿಂದಿರುವ ಗುಟ್ಟೇನು ಅನ್ನುವಂಥದ್ದು, ಅದು ಹೇಳ್ಬೋದಲ್ಲ? ಎನರ್ಜಿ ಅದೇ ಫಸ್ಟ್ ನಾರ್ಮಲ್ ಆಗಿ ಹಾಡುದು ಅದೆಲ್ಲ ಕ್ಯಾಶುವಲ್ ಆಗಿತ್ತು. ಎನರ್ಜಿ ಅಂತ ಬಂದದ್ದು ಮೇನ್ ಆಡಿಯನ್ಸ್ ಇಂದಾನೆ ಹೇಳ್ಬೋದು. ಆಡಿಯನ್ಸ್ ತುಂಬ ಚಂದ ಮಾಡಿ ಲೈಕ್ ರೆಸ್ಪಾಂಡ್ ಮಾಡುವಾಗ ಒಂದು ಖುಷಿ ಆಗ್ತದೆ. ಮತ್ತೆ ಗುರುಪ್ರಿಯಕ್ಕನೊಟ್ಟಿಗೆ ಸೇರಿಯೇ ನಂಗೆ ಎನರ್ಜಿ ಬಂದದ್ದು, ಅದು ನಾನು ಯಾವತ್ತೂ ಮರೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಸಹ ಹಾಗೆ ಸಣ್ಣದಿರುವಾಗದಿಂದ ಸಹ ಅವ್ರದ್ದು ಕುಂದುಕೊಂಡು ಹಾಡ್ತಿದ್ರು. ಅವರು ಲೈಕ್ ಆಡಿಯನ್ಸ್ ಹತ್ರ ಹೋಗುದು, ಅವರ ಕೈಯಲ್ಲಿ ಹಾಡಿಸುದು, ಅದೆಲ್ಲ ನನಗೆ ಅವರಿಂದನೇ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಮ್ಯಾಮ್, ಈಗ ಮತ್ತೊಂದು ಅನ್ನುವಂಥದ್ದು, ಈಗ ಸಾಂಗಲ್ಲಿ ಬೇರೆ ಬೇರೆ ಶೈಲಿಯ ಸಾಂಗನ್ನು ನಾವು ನೋಡ್ಬೋದು. ಡಿವೋಷನಲ್ ಆಗಿರ್ಬೋದು, ಲವ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ರೀತಿಯ ಸಾಂಗ್. ನಿಮಗೆ ಯಾವ್ದು ಜಾಸ್ತಿಯಾಗಿ ಇಷ್ಟ ಆಗ್ತದೆ? ನನಗೆ ಫೋಕ್ ತುಂಬ ಇಷ್ಟ. ಯಾಕಂತ ಹೇಳಿದರೆ ಫಸ್ಟ್ ಅದೇ ಭಜನೆ ಎಲ್ಲ ತುಂಬ ಇಷ್ಟ ಇತ್ತು. ಬಟ್ ಫೋಕಲ್ಲಿರುವಂತಹ ಎನರ್ಜಿ ನನಗೆ ಬೇರೆದ್ರಲ್ಲಿ ಸಿಗಲಿಲ್ಲ. ಯಾಕಂತ ಹೇಳಿದ್ರು ತುಂಬ ಅಚೀವ್ ಮಾಡಿದ್ದೇನೆ ನಾನು ಫೋಕಲ್ಲಿ ಸಹ. ಈ ಲಾವಣಿ, ಜನಪದ ಗೀತೆ ಅದೆಲ್ಲ ಗುರುಪ್ರಿಯಕ್ಕವೇ ನನಗೆ ಕಲಿಸಿದ್ದು. ಆ ತಮ್ಕಿ ಇಟ್ಕೊಂಡು ಹಾಡುವಂಥ ಎನರ್ಜಿ ಅದೆಲ್ಲ ನನಗೆ ನೋಡುವಾಗ ಫೋಕ್ ತುಂಬ ಇಷ್ಟ ಆಗ್ತದೆ. ನಮ್ಮ ಆಗದಿಂದ ಗುರುಪ್ರಿಯ ಅಕ್ಕನ ಬಗ್ಗೆ ಹೇಳಿದ್ರಿ, ಅವರು ನಿಮ್ಮ ಲೈಫಿಗೆ ಏನು ಒಂದು ವಿಶೇಷ ಪಾಠವನ್ನು ಕಲಿಸಿದ್ರು ಅನ್ನುವಂಥದ್ದು, ಈ ಒಂದು ಸಂಗೀತ ಜರ್ನಿಯ ಬಗ್ಗೆ? ಅಂದರೆ ನನಗೆ ಫೋಕಲ್ಲಿ ಫಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಫೋಕ್ ಅಂದರೆ ಎಂತ ಅಂತಲೇ ಗೊತ್ತಿರಲಿಲ್ಲ. ಆಗ ಸುಮ್ಮನೆ ಒಂದು ನಮ್ಮ ಟೀಮ್ ಉಂಟು ಬರಬೇಕು ಅಂತ ಹೇಳಿ ಹೋಗುವಾಗ ಫೋಕಿನಲ್ಲಿ ಈಗ ಡ್ಯಾನ್ಸಲ್ಲಿ ಬರುವಾಗ ತುಂಬ ಬರ್ತದೆ. ಈಗ ಕಂಸಾಳೆ, ಪೂಜಾ ಕುಣಿತ, ನಂದಿಕೋಲು ಎಲ್ಲ ಅಂದರೆ ಎಲ್ಲ ಆಲ್ಮೋಸ್ಟ್ ನಾನೀಗ ಮಾಡಿದ್ದೇನೆ. ಈ ವೀರಗಾಸೆ ಆಗಿರ್ಬೋದು, ಅದೆಲ್ಲ ಅವರಿಂದನೇ ಆ ಟೀಮಿಂದ ಹೋಗಿ ಗೊತ್ತಾದದ್ದು. ಅದರಲ್ಲಿ ನಿಜವಾಗಿ ನಾವು ನಿನ್ಸೋದು ಫೋಕಲ್ಲಿ ಅಷ್ಟು ಎನರ್ಜಿ ಬೇಡ ಅಂತ. ಆಗ ನನಗೆ ಗೊತ್ತಾಯಿತು ಅಲ್ಲಿ ನಾವೊಂದು ಎಷ್ಟು ಎನರ್ಜಿ ಹಾಕ್ತೇವೆ ಅಂತ ಹೇಳಿದ್ರೆ ಲಾಸ್ಟಿಗೆ ಸುಸ್ತಾಗಿ ಹೋಗ್ತದೆ. ಆಗಾಯಿತು ಇಂಥದ್ದೆಲ್ಲ ಒಂದು ಕಲಿಬೇಕು ಅಂತ. ಅಲ್ಲಿ ಡ್ಯಾನ್ಸ್ ಮಾತ್ರಲ್ಲದೆ ಸಾಂಗಲ್ಲಿ ತುಂಬ ವೆರೈಟಿ ಉಂಟು, ಅದೆಲ್ಲ ಅವರೇ ಕಲಿಸಿಕೊಟ್ಟದ್ದು ನನಗೆ. ಸೊ ಆಗ ಒಂದು ಇಂಟ್ರೆಸ್ಟ್ ಎಂತ ಇತ್ತು ಅಂತ ಹೇಳಿದರೆ, ಗುರುಪ್ರಿಯಕ್ಕನ ಸ್ವಂತ ತಂಗಿ ಅಂತ ಕೇಳ್ತಾರೆ ತುಂಬ ಜನ. ಅಂದರೆ ಅವರ ವಾಯ್ಸ್ ಕೂಡ ತುಂಬ ಹಾಗೆ. ಬಟ್ ಅವರು ಮೆಲೋಡಿ ಎಲ್ಲ ಸಾಂಗ್ಸ್ ಹಾಡ್ತಾರೆ. ಬಟ್ ಅವರದೊಂದು ಫೋಕಿನ ವಾಯ್ಸ್ ಎಲ್ಲ ಬರಬೇಕಾದ್ರೆ ಈಗಲೂ ಸಹ ಕೇಳ್ತಾರೆ. ಕೆಲವೊಮ್ಮೆ ನನ್ನ ಅಪ್ಪನಿಗೆ ಕೇಳ್ತಾರೆ, ನಿಮ್ಮ ಮಗಳಲ್ಲಿದ್ದರು ಅಂತ, ಅಂದರೆ ಗುರುಪ್ರಿಯಕ್ಕನಿಗೆ. ಅಂದರೆ ಅವರ ಒಂದು ಲೈಕ್ ಸ್ಟೈಲ್ ನನಗೆ ತುಂಬ ಇಷ್ಟ ಆಗ್ತದೆ. ಸೊ ನನಗೆ ಅದು ನನಗೆ ಸಹ ಸ್ವಲ್ಪ ಬಂದಿದೆ ಅಂತ ಹೇಳ್ಬೋದು. ಮ್ಯಾಮ್, ಈಗ ಆಗಲೇ ಹೇಳಿದ್ರಿ ನೀವು ಭಜನೆಯ ಬಗ್ಗೆ, ನಿಮ್ಮ ಒಂದು ಜರ್ನಿ ಭಜನೆಯಿಂದ ಆರಂಭ ಆಯ್ತಾ ಅನ್ನುವಂಥದ್ದು? ಭಜನೆ ಸಹ ನಾನು ಹಾಡ್ತಾ ಇದ್ದೆ. ಅದೇ ಯೂಶ್ವಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಕುರಿಂದೋತ್ಸವಕ್ಕೆ ಭಜನೆ ಇರ್ತಿತ್ತು. ಅಂದರೆ ದೇವರು ಬರುವಾಗ ರಥದಲ್ಲಿ ಕೂತ್ಕೊಳ್ಳುವಾಗ ಒಂದು ಭಜನೆ ಥ್ರೂ ಇರ್ತಿತ್ತು. ಬಟ್ ಆ ವರ್ಷ ಎಂತ ಆಗಿತ್ತು ಅಂತ ಹೇಳಿದರೆ ಆರ್ಕೆಸ್ಟ್ರಾ ಥರ ಇಟ್ಟಿದ್ರು. ಆಗ ಒಂದು ಫಸ್ಟ್ ಸ್ಟೇಜ್ ಅಲ್ಲ, ಒಂದು ಹಾಡ್ಲಿ ಅಂತ ಹೇಳಿ ನೋಡುವ ಹೇಗೆ ಹಾಡ್ತಾಳೆ ಅಂತೇಳಿ ಆಗ ಒಂದು ಜಿಂಬಾಲೆ ಅಂತ ಒಂದು ಹೇಳುವ ಒಂದು ಆಲ್ಬಮ್ ಸಾಂಗ್ ಅದನ್ನು ನಾನು ಫಸ್ಟ್ ಹಾಡಿದ್ದು. ಮತ್ತು ಅದರ ನಂತರದಿಂದ ಭಜನೆಯನ್ನೆಲ್ಲ ಹಾಕಿ ಈಗ ಸಹ ಭಜನೆಯಲ್ಲೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಂಟ್ರೆಸ್ಟ್. ಅಂದ್ರೆ ಮನೆಯಲ್ಲಿ ಹಾಡ್ತಾ ಇದ್ರಾ? ಮನೆಯಲ್ಲಿ ಮತ್ತೆ ಶಾರದಾ ಭಜನಾ ಮಂದಿರದಲ್ಲೆಲ್ಲ ನನ್ನ ಅಪ್ಪನದು ಸ್ಟೂಡೆಂಟ್ಸ್ನ ಒಂದು ತಿಂಗಳ ಒಂದು ಸೆಕೆಂಡ್ ಸಂಡೇನು ಪ್ರೋಗ್ರಾಮ್ಸ್ ಇರ್ತಿತ್ತು. ಆಗ ಅಲ್ಲಿ ಹೋಗಿ ಹೋಗಿ ಇಂಪ್ರೂವ್ ಆಗಲಿಕ್ಕೆ ಶುರು ಆಯಿತು. ಮತ್ತೆ ಗುರುಪ್ರಿಯಕ್ಕ ಸಹ ಅವರದೊಂದು ಭಜನೆ ಎಲ್ಲ ಇರ್ತಿತ್ತು ಎಲ್ಲಿಯಾದರೂ, ನಾನು ಕರ್ಕೊಂಡು ಹೋಗ್ತಿದ್ರು. ಆಗ ನನಗೆ ಒಂದು ತುಂಬ ಕಲೀಲಿಕ್ಕೆ ಸಹ ಸಿಗ್ತಿತ್ತು, ಇಂಟ್ರೆಸ್ಟ್ ಕೂಡ ಬರ್ತಿತ್ತು. ಹಾಗೆ ಮತ್ತೊಂದು ನಾನು ಕೇಳೋದಾದ್ರೆ, ಬಹುಶಃ ಅದೊಂದು ಕಾರ್ಯಕ್ರಮ ಯುವ ಮನ ಅನ್ನುವಂತಹ ಒಂದು ಕಾರ್ಯಕ್ರಮ, ಅದರಲ್ಲಿ ತುಂಬ ವೈರಲ್ ಆದಂತಹ ವಿಡಿಯೋ ಕೂಡ ಹೌದು. ಅದರಲ್ಲಿ ನಮ್ಮ DC ಆಗಿರುವಂತಹ ಮುಲ್ಲೈ ಮುಗಿನನ್ ಅವರು ಪಾಲ್ಗೊಂಡಿರ್ತಾರೆ. ಈ ಒಂದು ಅನುಭವ ಹೇಳಿ ಮ್ಯಾಮ್, ಈ ಒಂದು ಆಪರ್ಚುನಿಟಿ ಹೇಗೆ ಸಿಕ್ತು ಅದೇ ಒಂದು ಕಾರ್ಯಕ್ರಮದಲ್ಲಿ ಹಾಡುವಂಥದ್ದು? ನಾನು ಎನಪೋಯದಲ್ಲಿರುವಾಗ ಈ ಇನ್ಸಿಡೆಂಟ್ ಆಗಿದ್ದು.
ಎನಪೋಯದಲ್ಲಿ ನಾನೊಂದು ಹಾಡ್ತೇನೆ ಅಂತ ನನ್ನನ್ನು ಗುರುತಿಸಿ ನನ್ನನ್ನು ಒಂದು ಬ್ಯಾಂಡ್ ಟೀಮ್ ಅಲ್ಲಿ ನಮ್ಮದು ಹಾಕಿದ್ದು, ಮೆಲೋಡಿಕಾ ಅಂತ ನಮ್ಮದೊಂದು ಟೀಮ್. ಸೊ ಆ ದಿನ ಎಂತಾಯ್ತು ಅಂತ ಹೇಳಿದ್ರೆ ಲೈಕ್ ಟೀಮ್ ಹೋಗುದು ಅಂತೆಲ್ಲ ಪ್ಲಾನ್ ಆಗಿತ್ತು. ಮುಂಚಿನ ದಿನ ಅಂದ್ರೆ ನಾನ್ ಹೇಳ್ತಿದ್ದೆ ನಮ್ಮ ಪೋಸ್ಟರ್ ಅಲ್ಲಿ ನನ್ನ ಫೋಟೋ ಹಾಕ್ಲಿಲ್ಲ, ಲೈಕ್ ಅವರು ಆ ಪೇಜ್ನವರು ನನ್ನ ಫೋಟೋ ಹಾಕ್ಲಿಲ್ಲ ಅಂತ. ನಂಗೆ ಅದು ಸ್ವಲ್ಪ ಹುಚ್ಚುಂಟು, ಲೈಕ್ ಫೋಟೋ ಹಾಕಬೇಕು ಹೀಗೆ ಮೈಗೆಲ್ಲ ಅಂತ. ನಾನು ಹೇಳ್ತಿದ್ದೆ ನನ್ನ ಫೋಟೋ ಹಾಕ್ಲಿಲ್ಲ ಮಾರೆ ಅಂತ. ಆಗ ನಾನು ಹೇಳ್ತಿದ್ದೆ ಲೈಕ್ ಏನಪ್ಪ ಕಾಲೇಜಲ್ಲಿ ಲೆಕ್ಚರರ್ಸ್ ಹತ್ರ, ಮ್ಯಾಮ್ ಅವ್ರು ನನ್ನ ಫೋಟೋವೇ ಹಾಕ್ಲಿಲ್ಲ ಮ್ಯಾಮ್ ಅಂತ ಖುಷಾಲಿಗೆ. ಸೊ ಮ್ಯಾಮ್ ಹೇಳಿದ್ರು ಫೋಟೋ ಹಾಕದಿದ್ರೆ ಐಸಿ ಬರ್ಬೇಕು, ಗೊತ್ತಾಯ್ತಲ್ಲ ಏನಪ್ಪೋ ನೋಡ್ಬೇಕು ಅಂತ. ಹಾಗೆ ನಾನು ಹೋದ್ವಿ. ಬಟ್ ಮುಂಚಿನ ದಿನ ಒಂದು ವಿಡಿಯೋ ವೈರಲ್ ಆಗಿತ್ತು DC ಇದ್ದು. ಅವರೊಂದು ತುಳು ಸಾಂಗ್ ಹಾಡಿ, ಲೈಕ್ ನಮ್ಮ ತುಳುನಾಡು ಸಾಂಗ್ ಹಾಡಿ ಫುಲ್ ವೈರಲ್ ಆಗಿದ್ರು. ಆಗ ನಂಗೆ ಆಯ್ತು, ಯಾಕಂದ್ರೆ ನಾಳೆ ನಮ್ಮ ಪ್ರೋಗ್ರಾಮಿಗೆ ಸಹ DC ಬರ್ತಾರೆ ಅಂತ. ಬಟ್ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಾದ್ರೆ DC ಇರ್ಲಿಲ್ಲ. ನಾನು ಹುಡುಕ್ತಾ ಇದ್ದೆ DC ಇಲ್ಲ ಅಂತ. ಸೊ ನನ್ನದೊಂದು ಫಸ್ಟ್ ಸಾಂಗ್ ಮುಗಿತ್ತು, ಡೆನ್ನನ ಸಾಂಗ್ ಇತ್ತು, ಮುಗೀತು. ಲೋಕದ ಕಾಳಜಿ ಅಂತ ಹೇಳುವ ಸಾಂಗ್ ಸ್ಟಾರ್ಟ್ ಮಾಡುವಾಗ ಬರ್ತಾ ಇದ್ದಾರೆ, ನಂಗೆ ಫುಲ್ ಎನರ್ಜಿ ಫುಲ್ ಬಂತು. ಆಗ ಅವರೊಟ್ಟಿಗೆ SP ಸರ್ ಸಹ ಇದ್ರು. ಫುಲ್ ಸ್ಟಾರ್ಟ್ ಮಾಡಿದ ಸಾಂಗ್, ಅವ್ರು ಫುಲ್ ಎಂಜಾಯ್. ಅವರು ನನಗಿಂತ ಜಾಸ್ತಿ ಎನರ್ಜಿ ಇತ್ತು ಅವರಲ್ಲಿ. ಅವರು ಸಹ ಹಾಡಿಕೊಂಡು ಮೈಕ್ ಎಲ್ಲ ತಕೊಂಡು ಅವರು ಸಹ ಹಾಡಿದ್ರು. ಮತ್ತೆ ಲಾಸ್ಟಿಗೆ ಆ ಹಾಡಿನ ನಡುವಲ್ಲಿ ಸರ್ ರಜೆ ಸಿಗ್ತದಾ ಅಂತೆಲ್ಲ ಕೇಳಿ ಆ ಪಾಯಿಂಟ್ ತುಂಬಾ ವೈರಲ್ ಆಗಿತ್ತು. ಮತ್ತೆ ಅವ್ರು ಲಾಸ್ಟಿಗೆ ಬಂದು ಹೇಳಿದ್ರು ಲೈಕ್ ಇಂತ ಅಂದ್ರೆ ಎನರ್ಜಿ ಇನ್ನು ಸಹ ಕಂಟಿನ್ಯೂ ಆಗ್ಬೇಕು, ಲೈಕ್ ದೊಡ್ಡ ಸ್ಟೇಜ್ ಅಲ್ಲಿ ನೋಡ್ಬೇಕು ಅಂತ ಹೇಳಿ ನಮ್ಮ ಒಂದು ಟೀಮ್ ಅನ್ನು ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಅವರು ಹೋಗುವವರು ನಮ್ಮ ಪರ್ಫಾರ್ಮೆನ್ಸ್ ಆಗಿ ಸ್ಟೇಜಿಗೆ ಬಂದು ಸ್ವಲ್ಪ ಮಾತಾಡಿ ಕಂಗ್ರಾಚುಲೇಷನ್ಸ್ ಹೇಳಿ ಮತ್ತೆ ಹೋದದ್ದು. ಸೊ ಅದೊಂದು ನಂಗೆ ತುಂಬಾ ಸಮಾಧಾನ. ಮತ್ತೆ ಎಲ್ಲ ಪೇಜಲ್ಲಿ ನನ್ನ ವಿಡಿಯೋಸ್ ಇತ್ತು, ಮ್ಯಾಂಗ್ಳೂರ್ ಮೆರಿಜಾನಲ್ಲಿ ಎಲ್ಲ ಇತ್ತು. ಆಗೆಲ್ಲ ಟೀಚರ್ಸ್ ಹೇಳಿದ್ರು ಏನಪ್ಪದವರು, ನಿಂಗೆ ಮೊನ್ನೆ ಬ್ಯಾನರ್ ಅಲ್ಲಿ ಫೋಟೋ ಹಾಕ್ಲಿಲ್ಲ ಅಂತ ಟೆನ್ಷನ್ ಇತ್ತಲ್ಲ, ಬಂತಲ್ಲ ಎಲ್ಲ ಪೇಜಲ್ಲಿ ಅಂತ. ನಾನು ಮನೆಗೆ ಬರ್ಬೇಕಾದ್ರೆ ಎಲ್ಲರ ಸ್ಟೋರಿಯಲ್ಲಿ ನಾನಿದ್ದೇನೆ. ಆಗ ತುಂಬಾ ಖುಷಿ ಆಯ್ತು ನಂಗೆ. ಮ್ಯಾಮ್ ಅದು ಹೇಳಿದ್ರಿ, ಈಗ ಸಾಂಗಿನ ನಡುವೆ ಒಂದು ಹೇಳಿದ್ರಿ DC ರಜೆ ಸಿಕ್ಕುವ ಅಂತ. ಇದೊಂದು ನೀವು ಪ್ರೀ ಪ್ಲಾನ್ ಮಾಡಿದ್ರಾ ಅನ್ನುವಂಥದ್ದು ಅಲ್ಲ, ಆನ್ ಸ್ಪಾಟ್ ಅಲ್ಲಿ ಈ ತರ ಒಂದು? ನನ್ಗೆ ಆ ಥಾಟ್ ಇರ್ಲಿಲ್ಲ. ಲೈಕ್ ನಾನು ಫುಲ್ ಅಪ್ಸೆಟ್ ಆಗಿದ್ದೆ, DC ಬರ್ಲಿಕ್ಕೆ ಇಲ್ಲ ಹಾಗೆ ಫುಲ್ ಅಪ್ಸೆಟ್ ಆಗಿದ್ದೆ. ಹಾಗೆ ಇವರೆಲ್ಲ ಫುಲ್ ಅಂದ್ರೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು, ಆಡಿಯನ್ಸ್ ಎಲ್ಲ ಫುಲ್ ಜೋಶ್ ಅಲ್ಲಿದ್ರು. ಮತ್ತೆ DC ಅನ್ನು ನೋಡ್ಬೇಕಾದ್ರೆ ಸಡನ್ ನನ್ಗೆ ಆ ಥಾಟ್ ಬಂತು. ಯಾಕೆ ಬಂತು ಅಂತ ಸಹ ಗೊತ್ತಿಲ್ಲ. ಲೈಕ್ ಬೀಟ್ ಆಗ್ತಾ ಇತ್ತು, ಸಾಂಗ್ ಎಂಡ್ ಆಗ್ಲಿಕ್ಕೆ ಆಯ್ತು. ನಾನ್ ಸಡನ್ ಡೈಲಾಗ್ ಕೇಳ್ಬೇಕಾದ್ರೆ ಒಮ್ಮೆ ಆ ಕ್ರೌಡ್ ಬೊಬ್ಬೆ ಹಾಕ್ಬೇಕಾದ್ರೆ ನಂಗೆ ಆಯ್ತು, ಇದು ಪ್ಲಸ್ ಪಾಯಿಂಟ್ ಆಯ್ತೇನೋ ಅಂತ ಹೇಳಿ. ಯಾಕಂದ್ರೆ ನಮಗೆ ರಜೆ ಸಿಗುದಿಲ್ಲ, ಈಗಿನ ಮಕ್ಕಳಿಗೆಲ್ಲ ರಜೆ ಸಿಕ್ತಿತ್ತು, ನಮಗೆ ಸಿಕ್ತಿರ್ಲಿಲ್ಲ. ಹಾಗೆ ಸಹ ನಂಗೆ ಆಗ್ತಿತ್ತು, ನಾವು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ವಿ, ಒಮ್ಮೆ ರಜೆ ಸಿಕ್ಕಿದ್ರೆ ಸಾಕಿತ್ತು ಅಂತ. ಸೊ ಬಚ್ಚಿಯಲ್ಲಿ ಹೇಳಿದೆ ಸರ್ ಒಮ್ಮೆ ರಜೆ ಸಿಕ್ತದ ಅಂತ. ರಜೆ ಕೊಟ್ಟಿದಾರ ಮರುದಿವಸ? ಇಲ್ಲಪ್ಪ. ಮತ್ತೊಂದು, ನಾವೀಗ ಹಾಡುವಾಗ ನಮ್ಮ ಹಿಂದಿರುವ ಇನ್ಸ್ಟ್ರೂಮೆಂಟ್ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅವರ ಒಂದು ಕಾಂಬಿನೇಷನ್ ಹೇಗಿರ್ತದೆ ನಿಮ್ದು ಒಂದು ಅನ್ನುವಂಥದ್ದು? ನಾನು ಸ್ಟೇಜಿಗೆ ಹೋದ್ಮೇಲೆ ಲೈಕ್ ಅವರಿಗೊಂದು ಸ್ವಲ್ಪ ಟೆನ್ಷನ್ ಇರ್ತದೆ. ಟೆನ್ಷನ್ ಅಂತ ಹೇಳಿದ್ರೆ ಹಾಗಲ್ಲ, ಲೈಕ್ ನಾನು ಆ ಸಾಂಗಿನ ನಡುವೆ ಮಾತಾಡುದು ಅಥವಾ ಅವರನ್ನು ಹಾಡಿಸುದು ಹಾಗೆ. ಬಟ್ ನಾನು ಹೋಗ್ಬೇಕಾದ್ರೆ ನಮ್ಗೆ ಫುಲ್ ಇನ್ಸ್ಟ್ರೂಮೆಂಟ್ಸ್ ಪ್ರಿಪೇರ್ ಆಗಿರ್ತಾರೆ, ಇವಳದ್ದು ಹೀಗಿರ್ತದೆ ಅಂತ. ಸೊ ಅವರಿಗೆ ನಂದು ಕಷ್ಟ ಅಂತ ಯಾವತ್ತೂ ಆಗುದಿಲ್ಲ. ಬಟ್ ಅವರಿಗೊಂದು ಗೊತ್ತಿರ್ತದ ಇವಳದು ಸ್ಪೀಡ್ ಅಂತ. ಅಂದ್ರೆ ನಾನು ಸ್ಪೀಡ್ ನಂಬರ್ ತುಂಬಾ ಹಾಡ್ತೇನೆ, ಕೆಲವೊಮ್ಮೆ ಹೇಳಿತೇನೆ ಕಂಟಿನ್ಯೂ ಮಾಡ್ತೇನೆ, ಇನ್ನು ಬಡಿರಿ ನಾ ಬೇರೆ ಕಂಟಿನ್ಯೂ ಮಾಡ್ತೇನೆ ಅಂತ. ಸೊ ಅವರಿಗೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಇಡ್ತಾರೆ. ಅದು ನನ್ನ ಸಾಂಗ್ ಆಗ್ಬೇಕು, ಎಂಜಾಯ್ಮೆಂಟ್ ಕನ್ಫರ್ಮ್ ಅಂತ. ಮ್ಯಾಮ್ ಆದ್ಮೇಲೆ ನೀವು ಆಕ್ಟಿಂಗ್ ಅಲ್ಲಿ ಕೂಡ ಇದ್ದೀರಾ, ಏಕಪಾತ್ರ ಅಭಿನಯದಲ್ಲಿ ಮುಂದಿದ್ದೀರಾ. ಇದ್ರ ಬಗ್ಗೆ ಹೇಳಿ ಮ್ಯಾಮ್, ಇದೊಂದು ಜರ್ನಿ ಯಾವಾಗಿಂದ ಆರಂಭ ಆಯ್ತು? ಅದು ಫಸ್ಟ್ ನಾನು ಏಕಪಾತ್ರ ಅಭಿನಯ ಲೈಕ್ ಹೆಸರಾದದ್ದು ಅಂತ ಹೇಳಿದ್ರೆ ಯುವಜನ ಮೇಳದಲ್ಲಿ. ಗುರುಪ್ಪಿ ಅಕ್ಕ ಯೂಶುವಲಿ ಲೀಡ್ ತಕೊಳ್ತಿದ್ರು. ಲೀಡ್ ಅಂತ ಹೇಳಿದ್ರೆ ಅವರೇ ಹೋಗ್ತಿದ್ರು ಯುವಜನ ಮೇಳದಲ್ಲಿ ಏಕಪಾತ್ರ ಅಭಿನಯಕ್ಕೆ. ಒಂದು ವರ್ಷ ನಾನ್ ನೋಡಿದ್ದೆ, ರೆಡ್ನೆಸ್ ಸತ್ಯ ಆಗ್ಬೇಕಾದವ್ರು ಹೇಳಿದ್ರು ನೆಕ್ಸ್ಟ್ ಇಯರ್ ಬರ್ಬೇಕಾದ್ರೆ, ನೀನು ಈ ವರ್ಷ ಒಂದು ಟ್ರೈ ಕೊಡು, ನಮ್ಮ ಟಿವಿಯಿಂದ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ಬೋದು, ಒಂದು ನಾನ್ ಮಾಡು ಒಂದು ನೀನ್ ಮಾಡು ಅಂತ ಹೇಳಿದ್ರು. ನಾನು ಬೇಡ ನಂಗೆ ಎಂತ ಗೊತ್ತಿಲ್ಲ ಅಂತ ಹೇಳಿ, ನಿಂಗೆ ಆಗ್ತದೆ ನೀನ್ ಎಂತಾದ್ರು ನೋಡು ಟ್ರೈ ಮಾಡು ಅಂತ. ಅವ್ರು ಭಕ್ತ ಪ್ರಹ್ಲಾದದ್ದು ಮಾಡ್ತಿದ್ರು. ಸೊ ನಂಗೆ ಅದ್ರದ್ದು ಕೆಲವು ಸ್ವಲ್ಪ ಡೈಲಾಗ್ ಗೊತ್ತಿತ್ತು. ಆಗ ನಂಗಾಯ್ತು ಒಂದೇ ಟೀಮ್ ಯಾಕೆ ಸೇಮ್ ಮಾಡುದು ಅಂತ ಹೇಳಿ ಹುಡುಕಾಗ ಕಿತ್ತೂರು ರಾಣಿ ಚೆನ್ನಮ್ಮಂದು ಒಂದು ಸಿಕ್ಕಿತ್ತು ನಂಗೆ. ಅದು ನನ್ನ ಫಸ್ಟ್ ಏಕಪಾತ್ರ ಅಭಿನಯ ಆಗಿತ್ತು. ಆಗ ಒಂದು ಆಡಿಯನ್ಸ್ ಎಷ್ಟು ಖುಷಿಯಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿದ್ದ ಲೈಕ್ ಇದೆಲ್ಲ ಇರ್ತಾರಲ್ಲ ಸಂಘಟಕರೆಲ್ಲ, ಅವ್ರ ಸ್ಟೇಜಿಗೆ ಬಂದು ತುಂಬಾ ಚಂದ ಆಗಿತ್ತು ಅಂತೆಲ್ಲ ತುಂಬಾ ಹೊಗಳಿದ್ರು. ಆಗ ಯಾವತ್ತು ಗುರುಪ್ರಿ ಅಕ್ಕನಿಗೆ ಫಸ್ಟ್ ಪ್ರೈಸ್ ಬರ್ತಿತ್ತು. ನನ್ಗೆ ಅವ್ರು ಮುಂಚಿನ ದಿನ ಸಹ ಹೇಳ್ತಿದ್ರು, ನೀನ್ ಇಲ್ಲಿ ನಿಂತು ಹೇಳು ಅಲ್ಲಿ ನಿಂತು ಹೇಳು. ಅವ್ರು ಹೇಳಿಕೊಟ್ಟಿದ್ದಾರೆ ಎಲ್ಲ ಸಹ.
ಸ್ಟೇಜಿಗೆ ಹೋಗಿ ಅಂದ್ರೆ ಅದು ಪೋರ್ಚುಗೀಸ್ ಕೂಡ ಲೈಕ್ ಆ ವಾಯ್ಸ್ ಅಲ್ಲಿ ಸಹ ಬರ್ಬೇಕು, ಒಂಥರ ಇಂಗ್ಲಿಷ್ ತರ, ಇಲ್ಲಿ ಕನ್ನಡ, ಅದೆಲ್ಲ ಕಾಂಬಿನೇಷನ್ ಎಲ್ರಿಗೂ ಇಷ್ಟ ಆಗ್ತಿತ್ತು. ಲಾಸ್ಟಿಗೆ ಆ ದಿನ ಅವರಿಗೆ ಸೆಕೆಂಡ್ ಪ್ರೈಸ್ ಬಂತು, ಅಂದ್ರೆ ಥರ್ಡ್ ಸೆಕೆಂಡ್ ಫಸ್ಟ್ ಹೇಳುದಲ್ಲ, ಸೆಕೆಂಡ್ ಪ್ರೈಸ್ ಹೇಳಿ ಸ್ಟೇಜ್ ಇಂದ ಇಳಿಬೇಕಾದ್ರೆ ಅವ್ರು ನಗಾಡ್ತಾ ಬಂದ್ರು. ನನ್ಗೆ ಅವರಿಗೆ ಸಿಕ್ಕಿತ್ತು ಅಂತ ಖುಷಿ, ನಮ್ಮ ಟೀಮಿಗೆ ಸಿಕ್ಕಿತ್ತು ಅಂತ. ಅಷ್ಟೇ ನಗಾಡ್ತಾ ಬಂದು ನಾನು ಇವ್ರು ಯಾಕೆ ಇಷ್ಟು ನಗಾಡ್ತಿದ್ದಾರೆ ಅಂತ. ಆಗ ಫಸ್ಟ್ ಪ್ರೈಸ್ ಸಮೃದ್ಧಿ ಅಂತ ಹೇಳಿದ್ರು. ಆಗ ಅವರಿಗೆ ಇನ್ನೂ ಸಹ ಖುಷಿ ಆಯ್ತು. ಆಗ ನಂಗೆ ಆಯ್ತು ಅಂದ್ರೆ ನಮ್ಮ ಟೀಮ್ ಅನ್ನು ಲೈಕ್ ಅವರು ಪ್ರೈಸ್ ಬರ್ಬೇಕು ಅಂತ ಹೇಳಿ ನನ್ನನ್ನು ಸಹ ಕಲಿಸಿ, ಯಾಕಂದ್ರೆ ಅವರಿಗೆ ಫಸ್ಟ್ ಬರ್ತಿತ್ತು, ಅವರೇ ರಾಜ್ಯ ಮಟ್ಟಕ್ಕೆ ಹೋಗ್ತಿದ್ದು. ಅದ ನಂತರ ನನ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಅಲ್ಲಿಂದ ಅವರ ಸಪೋರ್ಟ್ ಇಂದ ನನ್ಗೆ ಅದೆಲ್ಲ ಆಯ್ತು. ಏಕಪಾತ್ರ ಅಭಿನಯ ಯೋಜನಾ ಮೇಳ ಯೋಜನೋತ್ಸವದಲ್ಲಿ ಸ್ಟೇಟ್ ತನಕ ಸಹ ನಂಗೆ ಅವರೇ ಸಪೋರ್ಟ್ ಮಾಡಿದ್ದು. ಬಹುಶಃ ಅದೊಂದು ವಿಡಿಯೋ ವೈರಲ್ ಆಗಿತ್ತು ಕೂಡ, ಯಾವ್ದೋ ಒಂದು ಕಿತ್ತೂರು. ಅದು ಎಲ್ಲಿ ಆಗಿತ್ತು ಮ್ಯಾಮ್ ಪ್ರೋಗ್ರಾಮ್, ಎಲ್ಲಿದ್ದು ಕಾರ್ಯಕ್ರಮ? ಅದು SDM ಅಲ್ಲಿ ಒಂದು ಐಸಿರಾ ಅಂತ ಒಂದು ಇವೆಂಟ್ ಇತ್ತು, ಅಲ್ಲಿ ಆಗಿತ್ತು ಅದು. ಅಲ್ಲಿ ಅಂದ್ರೆ ಮೋನೋ ಆಕ್ಟ್ ಅಂತ ಕಾಂಪಿಟೇಷನ್ ಇತ್ತು, ಅಲ್ಲಿ ಆಡಿಯನ್ಸ್ ಫುಲ್ ಜೋಶ್ ಅಲ್ಲಿ ಇದ್ರು, ಫುಲ್ ಸಪೋರ್ಟ್ ಮಾಡಿದ್ರು. ಮ್ಯಾಮ್ ಮತ್ತೊಂದು ಹಾಡು ಯಾವ್ದಾದ್ರು ಒಂದು ಹಾಡೋದಾದ್ರೆ ಯಾವ್ದಾದ್ರು? ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಎಳ್ಳೆ ಹೋ ಚೆಲುವೆ, ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಎಳ್ಳೆ ಹೋ ಚೆಲುವೆ, ಚೆಲುವಿನ ಹೂವೆ. ತುಂಬಾ ಚೆನ್ನಾಗಿತ್ತು ಮ್ಯಾಮ್ ವಾಯ್ಸ್. ಮ್ಯಾಮ್ ಮತ್ತೊಂದು ಕೇಳೋದಾದ್ರೆ, ನಿಮ್ಮ ಒಂದು ಹಾಡುಗಳು ಎಲ್ಲರನ್ನು ಕೂಡ ಕುಣಿಸುವಂಥದ್ದು, ಜನರನ್ನ ಕುಣಿಸುವಂಥದ್ದು, ಈ ಒಂದು ಐಡಿಯಾ ಯಾವಾಗ ಮಾಡಿದ್ರಿ ಮ್ಯಾಮ್? ನಾನು ಕೂಡ ಹಾಡುವಾಗ ಜನರು ಕುಣಿಬೇಕು, ಯಾಕಂತ ಹೇಳಿದ್ರೆ ಎಲ್ಲ ಸಿಂಗರ್ಸ್ಗಳು ತಮ್ಮ ಹಾಡನ್ನ ಹಾಡಿ ಹೋಗ್ತಾರೆ, ಆದ್ರೆ ಎಲ್ಲ ಸಿಂಗರ್ಸ್ಗಳು ಹಾಗಿರಲ್ಲ, ಜನರನ್ನ ಕುಣಿಸುವಂಥದ್ದು. ಇದೊಂದು ಐಡಿಯಾ ಯಾವಾಗ ಮಾಡಿದ್ರಿ ಅನ್ನುವಂಥದ್ದು? ಐಡಿಯಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ನಾನು ಸಾಂಗ್ ನಂಗೆ ಅಂತದ್ರಲ್ಲೇ ಇಂಟ್ರೆಸ್ಟ್ ಇತ್ತು ಸಣ್ಣದಿರ್ಬೇಕಾದ್ರೆ. ಅಂದ್ರೆ ಕುಂದುಕೊಂಡು ಹಾಡು ಅಂದ್ರೆ ನಂಗೆ ಹೇಳ್ತಿದ್ರು, ಇವಳ ಕಾಲೊಂದು ನೆಲದಲ್ಲಿ ಕೂತ್ಕೊಳ್ಳುದಿಲ್ಲ ಮಾರೆ ಅಂತ. ಹಾಗೆ ಸೊ ಒಂದು ಹಾಡ್ತಾ ಇರ್ಬೇಕು, ಎಂಜಾಯ್ ಮಾಡ್ತಾ ಅಂತ. ಒಂದಿನ ಆಯ್ತು, ಯಾಕೆ ಅವರು ಸಹ ಹಾಡ್ಬಾರ್ದು, ಯಾಕೆ ಅವ್ರು ಸಹ ಡ್ಯಾನ್ಸ್ ಮಾಡಬಾರ್ದು ಅಂತ ಅವ್ರು ಸುಮ್ನೆ ಕೂತ್ಕೊಂಡಿರ್ತಾರೆ. ಅಂದ್ರೆ ಈಗ ಕೆಲವೊಂದು ಪ್ರೋಗ್ರಾಮ್ ಅಲ್ಲಿ ಸಹ ಹೇಳ್ತಾರೆ, ನಾನ್ ಬಂದ್ರೆ ಒಂದು ಇವಳು ಇಷ್ಟು ಚಪ್ಪಾಳೆಗೆ ಕೇಳ್ತಾಳೆ ಮಾರೈತಿ ಅಂತ. ಹಾಗೆ ಸೊ ನಂಗೊಂದು ಆಸೆ, ಅವರೊಟ್ಟಿಗೆ ಒಂದು ಎಂಜಾಯ್ ಮಾಡ್ಬೇಕು, ಅವ್ರು ಸಹ ಒಂದು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ. 1-2-3 ಪ್ರೋಗ್ರಾಮ್ ಆದ್ಮೇಲೆ ಅವರೇ ಹೇಳಲಿಕ್ಕೆ ಶುರು ಮಾಡಿದ್ರು, ಆಡಿಯನ್ಸ್ ಲೈಕ್ ಸ್ವಲ್ಪ ಫೇಮಸ್ ಆದ್ಮೇಲೆ, ಫೇಮಸ್ ಅಂದ್ರೆ ಒಂದು ಕೆಲವು ಜನರಿಗೆ ಗೊತ್ತಾದ್ಮೇಲೆ ಹೇಳ್ತಿದ್ರು, ನೀನು ಜೋಶಿದು ಸಾಂಗ್ ಹಾಡು, ನಾವು ಸಹ ಡ್ಯಾನ್ಸ್ ಮಾಡ್ತೇವೆ ಅಂತ. ಹಾಗಾಯ್ತು, ಅದ್ರಲ್ಲಿ ಕಂಟಿನ್ಯೂ ಆಯ್ತು. ಮತ್ತೆ ಮ್ಯಾಮ್ ಮತ್ತೊಂದು ಕೇಳೋದಾದ್ರೆ, ಈಗ ಪ್ರತಿಭೆಗೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರ್ತದೆ. ಅವರು ಮುಂದೆ ಬರ್ಬೇಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಆಗಿರ್ತದೆ. ಈಗ ನೀವು ಮಾಡುವಂತಹ ಪ್ರಮೋಷನ್ ವಿಡಿಯೋಗಳಾಗಿರ್ಬೋದು, ಇದೊಂದು ಕಲ್ಪನೆ ಹೇಗೆ ಬಂತು ಮ್ಯಾಮ್? ಇದೊಂದು ನಾನು ಕೂಡ ಈ ತರ ಮಾಡಬೇಕು, ಈ ತರ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ನನ್ನ ಟ್ಯಾಲೆಂಟ್ ಅನ್ನ ನಾನು ಜನರಿಗೆ ತಲುಪಿಸ್ಬೇಕು ಅನ್ನುವಂಥದ್ದು. ನಂಗೆ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಅಂತ ಇಂಟ್ರೆಸ್ಟ್ ಇದ್ದದ್ದಲ್ಲ. ಅಂದ್ರೆ ನಾನು ಡಿಗ್ರಿಗೆ ಬರ್ಬೇಕಾದ್ರೆ ಫಸ್ಟ್ ಒಂದು RJ ಅಂತ ಒಂದು ಇವೆಂಟಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅದು ವಿವೇಕಾನಂದ ಕಾಲೇಜಲ್ಲಿ ಇತ್ತು.
ಆಗ ನಾನೊಂದು ಫಸ್ಟ್ ಒಂದು ಆರ್ಜೆಗೆ ಹೋಗ್ಬೇಕಾದ್ರೆ ಲೈಕ್ ನನಗೊಂದಾಯ್ತು, ನಾನು ಸಹ ಮಾತಾಡ್ದೆ. ಯಾಕಂದ್ರೆ ನಂಗೊಮ್ಮೆ ಪ್ರೈಸ್ ಬಂತಾಗ, ಲೈಕ್ ಸೆಕೆಂಡ್ ಪ್ರೈಸ್ ಬಂದಿತ್ತು ಫಸ್ಟ್ ಟೈಮ್. ಆಗ ನಂಗೆ ಆಯ್ತಾ ನಾ ಸಹ ಮಾತಾಡ್ತೇನೆ ಅಂತ ಹೇಳಿ. ಆಗ ತುಂಬಾ ಜನ ಹೇಳಿದ್ರು, ನೀನ್ ತುಂಬಾ ಚಂದ ಮಾತಾಡ್ತೀಯ, ನೀವು ಫ್ಯೂಚರ್ ಅಲ್ಲಿ ಆರ್ಜೆ ಆಗ್ತೀಯಾ ಅಂತ ಹೇಳಿದ್ರು. ಆಗ ಜಡ್ಜ್ ಸಹ ಇದ್ರು, ಪ್ರಜ್ಞಾ ಒಡಿನ್ನಾಳ ಅಂತ ಹೇಳಿ. ಅವ್ರ ಜಡ್ಜ್ ಹೇಳಿದ್ರು ನನಗೆ, ನೀಗ ಹೀಗೆ ಮಾತಾಡ್ತಿ, ಕರೆಕ್ಟ್ ಮಾತಾಡ್ತಿ, ಲೈಕ್ ಈ ತರ ಸಹ ಕೊಡ್ಬೋದು, ಲೈಕ್ ಒಂದು ಲೈಕ್ ಇವತ್ತಿನ ದಿನದ್ದೆಲ್ಲ ಹೇಳಿ ಸ್ಟಾರ್ಟ್ ಮೇಲೆ ಮಾಡ್ಬೋದು, ತುಂಬಾ ಎಲ್ಲ ಹೇಳಿ ಕೊಟ್ರು. ಅದೇ ಕಾಂಪಿಟೇಷನ್ ನೆಕ್ಸ್ಟ್ ಇಯರ್ ವಾಪಸ್ ವಿವೇಕಾನಂದದಲ್ಲಿ ಆಯ್ತು. ಆಗ ಸಹ ನಾನು ಆರ್ಜೆಯಲ್ಲಿ ಬರ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟ್ ಆಯ್ತು, ನಂಗೆ ವಾಪಸ್ ಪ್ರೈಸ್ ಬಂತು. ಆಗ ನಾನು ಹೀಗೆ ನಮ್ಮ ಪುತ್ತೂರಲ್ಲಿ ಒಬ್ರು ಕಾರ್ತಿಕ್ ಪೈ ಅಂತ ಒಬ್ರು ಇದ್ದಾರೆ, ಅವ್ರು ಸಹ ಜರ್ನಲಿಸಮ್ ಎಲ್ಲ ಮಾಡಿದ್ರು. ನಾನು ಅವರೆಲ್ಲೊಮ್ಮೆ ಹೀಗೆ ಹೇಳ್ತಿದ್ದೆ, ನಂಗೆ ಆರ್ಜೆಯಲ್ಲಿ ಎಲ್ಲ ಲೈಕ್ ಹೋಗ್ಬೇಕು, ಲೈಕ್ ಈಗ ಸ್ವಲ್ಪ ಚಂದ ಹೇಳ್ತಾನೆ ಅಂತ ಹೇಳ್ತಿದ್ದಾರೆ, ಇನ್ನು ಸಹ ಕಲಿಬೇಕು, ನಾನು ಎಂತ ಮಾಡ್ಬೇಕು ಅದಕ್ಕೆ ಅಂತ. ಆಗ ಅವ್ರು ಹೇಳ್ತಿದ್ರು, ನೀನ್ ಹಾಗೆಲ್ಲ ಎಂತ ಮಾಡ್ಬೇಕಂತಿಲ್ಲ, ನಿಂಗೆ ಮಾತಾಡ್ಲಿಕ್ಕೆ ಕಲಿಬೇಕು ಫಸ್ಟಿಗೆ ಹಾಗೆಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ನಿಂಗೆ ಎಂತ ಆದಿದ್ರು ನಾನು ಹೇಳ್ತೇನೆ ಅಂತ ಹೇಳಿದ್ರು ಅವರು. ಒಂದಿನ ಕಾಲ್ ಮಾಡಿ ಹೇಳಿದ್ರು, ಒಂದು ಶೂಟ್ ಉಂಟು, ನೀನೊಂದು ಆಂಕರ್ ಆಗಿ ಬರ್ಬೋದಾ ಅಂತ. ಆ ದಿನ ನಂಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ, ನಂಗೆ ತುಂಬಾ ಬೇಜಾರಾಯ್ತು, ನಂಗೆ ಮಿಸ್ ಆಯ್ತಲ್ಲ ಅಂತ. ನಾನು ಹೇಳ್ತಿದ್ದೆ ನಂಗೆ ವಿಜೆ ಆಗ್ಬೇಕು ಅಂತ. ಅವ್ರು ಹೇಳಿದ್ರು ನಾನ್ ಸಪೋರ್ಟ್ ಮಾಡ್ತೇನೆ ಅಂತ. ಫಸ್ಟ್ ಟೈಮ್ ನಂಗೆ ಮಿಸ್ ಆಯ್ತು, ಮತ್ತೊಮ್ಮೆ ವಾಪಸ್ ಕರೆದ್ರು, ಹೀಗೀಗುಂಟು 3 ಕಡೆ ಶೂಟ್ ಇತ್ತು, ನಿಖರ ನ್ಯೂಸ್ ಅಂತ ಒಂದಿತ್ತು. ಆ ನ್ಯೂಸ್ ಅಲ್ಲಿ ಫಸ್ಟ್ ನಂಗೆ ಅವ್ರ ಆಪರ್ಚುನಿಟಿ ಕೊಟ್ರು. ಆಗ ಒಂದು ಪುತ್ತೂರಲ್ಲಿರುವ ಎಲ್ಲರಿಗಾಯ್ತು, ಸಮೃದ್ಧಿ ಹೀಗೆಲ್ಲ ಶುರು ಮಾಡಿದಾಳೆ ಅಂದ್ರೆ, ಈ ತರ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾಳೆ, ಲೈಕ್ ಆತರ ಮಾತಾಡಿ ಅಂತ. ಆಗ ಆಲ್ಮೋಸ್ಟ್ ಎಲ್ಲರಿಗೆ ಸಹ ಪರಿಚಯ ಆದೆ, ಮತ್ತೆ ತುಂಬಾ ಜನ ಕರೀಲಿಕ್ಕೆ ಶುರು ಮಾಡಿದ್ರು. ಈಗ ಪ್ರೆಸೆಂಟ್ಲಿ ಟ್ರೆಂಡ್ಸ್ ಆಫ್ ಪುತ್ತೂರಿನ ಪರ್ಮನೆಂಟ್ ಆಂಕರ್ ಆಗಿ ಸಹ ನಾನಿದ್ದೇನೆ. ಹಾಗೆ ಕೆಲವು ಪೇಜ್ನವರು ಸಹ ಕರೀತಾರೆ. ಅಂದ್ರೆ ಯೂಶಲಿ ಟ್ರೆಂಡ್ಸ್ ಆಫ್ ಪುತ್ತೂರಿಗೆ ಹೋಗ್ತಾ ಇರೋದು. ಬಟ್ ಫಸ್ಟ್ ನನಗೆ ನಾನು ಗುರುತಿಸಿದ್ದು ಲೈಕ್ ಅಂದ್ರೆ ನನ್ನನ್ನು ನಾನು ಗುರುತಿಸಿಕೊಂಡದ್ದು ಲೈಕ್ ನಾನು ಮಾತಾಡ್ಬೋದು, ಈ ತರ ವಿಜಯ್ ಆಗಿಲ್ಲ ಹೋಗ್ಬೋದು ಅಂತ ಕಾರ್ತಿಕ್ ಪೈ ಇಂದನೇ ಸ್ಟಾರ್ಟ್ ಆಯ್ತು. ನಮ್ಮ ಆಗ್ಲೇ ಆಂಕರಿಂಗ್ ಬಗ್ಗೆ ಹೇಳಿದ್ರೆ, ಈ ಒಂದು ಆಂಕರಿಂಗ್ ಅನ್ನುವಂಥದ್ದು, ಈ ತರ ಇವೆಂಟ್ ಗಳಿಗೆ ಹೋಗುವಂಥದ್ದು, ಇದೊಂದು ಯಾವಾಗಿಂದ ಆರಂಭ ಮಾಡಿದ್ರೆ ಅನ್ನುವಂಥದ್ದು? ಅಂದ್ರೆ ಒಂದು ಅದು ಸಹ ನಾನು ಗುರುಪ್ರಿಯಕ್ಕನ ಹೆಸರು ತೆಕೊಳ್ತೇನೆ. ಲೈಕ್ ಮತ್ತೆ ನಮ್ಮ ಅಂದ್ರೆ ಅಪ್ಪ ಸಹ ಹೆಲ್ಪ್ ಮಾಡ್ತಿದ್ರು, ಲೈಕ್ ಅವರ ಟೀಮ್ ಅಲ್ಲಿ ಕೆಲವೊಮ್ಮೆ ಯೂಶಲಿ ಅಪ್ಪ MC ಮಾಡ್ತಿದ್ರು, ಬೇರೆಯವ್ರನ್ನು ಕರೀತಿದ್ರು. ಆಗ ಹೀಗೆ ಹೇಳ್ಬೇಕಾದ್ರೆ ಒಂದು ಕೆಲವು ಗ್ಯಾಪ್ ಅಲ್ಲೆಲ್ಲ ಲೈಕ್ ಹೇಳ್ದೆ, ನೀವು ಹೋಗು ಮಾತಾಡು ಅಂತ. ಕೆಲವೊಮ್ಮೆ ಗುರುಪ್ರಿಯಕ್ಕ ಹೇಳ್ತಿದ್ರು, ಲೈಕ್ ಅವ್ರು ಮಾತಾಡ್ತಿದ್ದಲ್ಲ ಹೀಗೆ ಹೇಳು ಮಾತಾಡು ಅಂತೆಲ್ಲ ಹೇಳಿ ಲೈಕ್ ಸಪೋರ್ಟ್ ಮಾಡ್ತಿದ್ರು ಅವರ ಪ್ರೋಗ್ರಾಮಿಗೆ ಮತ್ತೆ ನಮ್ಮ ಟೀಮ್ ಪ್ರೋಗ್ರಾಮಿಗೆ ಸಹ. ಮತ್ತೆ ಮಾತಾಡಿ ಅಭ್ಯಾಸ ಆಗಿ ಒಂಥರ ಪ್ರೊಫೆಷನಾಲಿಟಿ ತರ ಆಯ್ತು. ಎಂತ ಇದು ಈಸಿ ಆ ತರ ಆಗ್ಲಿಕ್ಕೆ ಶುರು ಆಯ್ತು. ಫಸ್ಟ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಈಗ ಒಂದು ಮತ್ತೆ ಅದ್ರಲ್ಲಿ ಇಂಟ್ರೆಸ್ಟ್ ತುಂಬಾನೇ ಬಂತು. ಲೈಕ್ ಈ ತರ ನಂಗೆ ಮಾತಾಡ್ಲಿಕ್ಕೆ ಆಗ್ತದೆ. ಹಾಗೆ ಒಂದು ರೀತಿಯಲ್ಲಿ ನಿಮ್ಗೆ ಅಡ್ವಾಂಟೇಜ್ ಕೂಡ ಹೌದು, ನೀವು ಹಾಡ್ತಿರೋ ಕೂಡ ಡ್ಯಾನ್ಸರ್ ಕೂಡ ಹೌದು, ಈ ಮೂರನ್ನು ಕೂಡ ಮ್ಯಾನೇಜ್ ಮಾಡ್ಬೋದು. ಹೌದು. ಈಗ ನಿಮ್ಗೆ ಡ್ಯಾನ್ಸ್ ಇವೆಂಟ್ ಬಂದ್ರೆ ಇದನ್ನ ಏನ್ ಮಾಡ್ತೀರಾ ಮ್ಯಾಮ್? ಈ 2 MC ಕೂಡ ಇದ್ದೀರಾ, ಬೇರೆ ಕಡೆ ಒಂದು ದಿವಸವೇ ಈ ತರ 3 ಕೂಡ ಬಂದ್ರೆ ಯಾವಾಗ ರೀತಿಯಾಗಿ ಮ್ಯಾನೇಜ್ ಮಾಡ್ತೀರಾ ಅನ್ನುವಂಥದ್ದು? ನನ್ಗೆ ಎಲ್ಲವೂ ಇಷ್ಟವೇ, ಬಟ್ ಟೈಮ್ ನೋಡಿ ಮ್ಯಾನೇಜ್ ಮಾಡ್ತೇನೆ. ಒಂದು ವೇಳೆ ಲೈಕ್ ಟೈಮ್ ಬೇರೆ ಬೇರೆ ಇದ್ರೆ ಮತ್ತೆ ಅಂತ ಎಟ್ ಎ ಟೈಮ್ ಅಂತ ಇದ್ರೆ ಯಾವತ್ತು ಸಹ ಫಸ್ಟ್ ಇಯರ್ ಕರೆದಿರ್ತಾರೆ ಅವರಿಗೆ, ಅದು ಕಮ್ಮಿ ಪೇಮೆಂಟ್ ಇದ್ರು ಹೇಗಿದ್ರು ಫಸ್ಟ್ ಇಯರ್ ಕರೀತಾರೆ, ಅಲ್ಲಿಗೆ ಹೋಗ್ತೇನೆ ನಾನು. ಮತ್ತೊಂದು ಕೇಳ್ಬೇಕಾದ್ರೆ, ಈಗ ನೈಟ್ ಇವೆಂಟ್ ಅನ್ನುವಂಥದ್ದು ಅದೆಷ್ಟೋ ಜನರು ಹುಡುಗಿರು ಹೋಗ್ತಾರೆ ಇವೆಂಟ್ಗೆ, ಆದ್ರೆ ಹಿಂದಿನಿಂದ ಮಾತಾಡುವಂಥದ್ದು, ಯಾರನ್ನ ಜೊತೆಗೆ ಹೋಗ್ತಾಳೆ, ಯಾರ ಜೊತೆನೂ ಬರ್ತಾಳೆ, ಈ ತರ ನಿಮ್ಮ ಲೈಫಲ್ಲಿ ಆಗಿದ್ಯಾ? ಈ ತರ ಒಂದು ನೈಟ್ ಇವೆಂಟ್ ಗಳಿಗೆ ಹೋಗುವಾಗ ಈ ತರ ಒಂದು ಫೇಸ್ ಮಾಡಿದ್ದೀರಾ ಅನ್ನುವಂಥದ್ದು? ಹೇಳುವವರು ತುಂಬಾ ಹೇಳ್ತಾರೆ. ಅದು ಹೇಳುವಾಗ ನಮ್ಮ ಫ್ಯಾಮಿಲಿ ಒಂದು ಬ್ಯಾಕ್ ಬೋನ್ ತರ ಆಗಿ ನಿಲ್ತಿತ್ತು. ಅಂದ್ರೆ ನಮ್ಮ ಹೇಳ್ತಿದ್ರು, ನೀವು ಹೋಗು, ನೀನ್ ಸ್ಟ್ರಾಂಗ್ ಆಗಿದ್ದಿ ಅಂತ. ಅಂದ್ರೆ ಕೆಲವು ಪ್ರೋಗ್ರಾಮ್ಸ್ಗೆ ಅಪ್ಪ ಬರ್ತಿದ್ರು, ಕೆಲವು ಪ್ರೋಗ್ರಾಮ್ಸ್ಗೆ ಅವರೇ ಹೇಳ್ತಿದ್ರು ನಾವೇ ಬಂದು ಬಿಡ್ತೇವೆ ಅಂತ. ಆಗೆಲ್ಲ ಇರ್ಬೇಕಾದ್ರೆ ನಾನು ಗುರ್ತದ್ದು ಮಾತ್ರ ಫಸ್ಟ್ ಒಪ್ಪಿಕೊಳ್ತಿದ್ದೆ, ನನ್ನ ಕ್ಲೋಸ್ ಒನ್ಸ್ ಯಾರಾದ್ರೂ ಗುರ್ತಿದ್ರೆ ಅವ್ರದ್ದು ಮಾತ್ರ. ಆಗ ಅವ್ರು ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಆಯ್ತು ಬಿಡ್ತಾರಲ್ಲ, ಮನೆ ತನಕ ಬಂದು ಬಿಟ್ಟು ಹೋಗ್ತಿದ್ರು. ನಮ್ಮ ಮನೆಯವರಿಗೆ ಅಷ್ಟು ಸಾಕು, ಯಾಕಂತ ಹೇಳಿದ್ರೆ ಒಂದು ಟ್ರಸ್ಟ್ ಇಟ್ಟು ಮಗಳನ್ನು ಕಳಿಸ್ಬೇಕಾದ್ರೆ ಅವ್ರು ತಂದು ಬಿಡ್ತಾರೆ ಅಂತ. ಬೇರೆಯವರು ಏನ್ ಮಾತಾಡ್ತಾರ ಎಂತ ಮಾತಾಡ್ತಾರ ನಾವು ಕೇರ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಅದು ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲ. ಯಾಕಂದ್ರೆ ನಮ್ಮ ಲೈಫಿಗೆ ಅಂತದ್ ಇರ್ಬೇಕಾದ್ರೇನೆ ನಾವು ಮುಂದೆ ಬರ್ಲಿಕ್ಕೆ ಆಗುದು. ಹೇಳುವವರು ಹೇಳ್ತಾರೆ. ಮುಂದೆ ಇನ್ನು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದೀರಾ ಮ್ಯಾಮ್? ನಾನು ಕೂಡ ಈ ತರ ಆಗ್ಬೇಕು. ಈ ಪ್ರೊಫೆಷನ್ ಅನ್ನು ನಾನು ಜಸ್ಟ್ ಪ್ಯಾಷನ್ ಆಗಿ ಇಟ್ಕೊಳ್ಬೇಕು ಅಂತಿದ್ದೇನೆ. ಬಟ್ ಈಗ ಪ್ರೆಸೆಂಟ್ MCA ಮಾಡ್ತಾ ಇದ್ದೇನೆ. ಟೀಚಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಉಂಟು, ಲೆಕ್ಚರರ್ ಆಗ್ಬೇಕು ಅಂತ ಹೇಳಿ. ಲೆಕ್ಚರರ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಉಂಟು. ಒಂದು ವೇಳೆ ಲೈಕ್
ಮತ್ತೆ ನೋಡುದು ಹೇಗೆ ಅಂತ ಹೇಳಿ, ಲೈಕ್ ಕಂಪನೀಸ್ ಅಲ್ಲೂ ಸಹ ನಂಗೆ ಇಂಟ್ರೆಸ್ಟ್ ಉಂಟು, ಇಲ್ಲ ಅಂತಿಲ್ಲ. ಬಟ್ ಟೀಚಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಉಂಟು. ಯಾಕಂತ ಹೇಳಿದ್ರೆ ಮಕ್ಕಳೊಟ್ಟಿಗೆ ಬೆರೆತು ಇದನ್ನ ವಾಪಸ್ ತುಂಬಾನೇ ಕಂಟಿನ್ಯೂ ಮಾಡ್ಬೋದು. ಲೈಕ್ ನನ್ನದೇ ಒಂದು ಟೀಮ್ ಕಟ್ಟಿಬಹುದು, ಅಲ್ಲಿ ಸಹ ಅವರಿಗೆ ಕಲಿಸಿ ಅಲ್ಲಿಂದ ಒಂದು ಟೀಮ್ ಕಂಟಿನ್ಯೂ ಆಗ್ಬೇಕು ಅಂತ ಹೇಳುವಂತ ಆಸೆ ಉಂಟು. ಕಂಪನಿಯಲ್ಲೂ ಇಂಟ್ರೆಸ್ಟ್ ಉಂಟು, ಟೀಚಿಂಗ್ ಅಲ್ಲೂ ಇಂಟ್ರೆಸ್ಟ್ ಉಂಟು, ಗವರ್ಮೆಂಟ್ ಅಲ್ಲಿ ಎಲ್ಲದರಲ್ಲೂ ಇಂಟ್ರೆಸ್ಟ್ ಉಂಟು, ಇಲ್ಲ ಅಂತಿಲ್ಲ. ಬಟ್ ಟೀಚಿಂಗ್ ಅಲ್ಲಿ ಯಾಕೋ ಸ್ವಲ್ಪ ಜಾಸ್ತಿ. ನಿಮ್ಮ ಈ ಒಂದು ಜರ್ನಿಯಲ್ಲಿ ನಿಮ್ಗೆ ಸಪೋರ್ಟ್ ಆಗಿ ತುಂಬಾ ಜನ ಇರ್ಬೋದು, ಅವರಿಗೆ ಕಡೆಯದಾಗಿ ಏನು ಹೇಳಿಕೆ ಬಯಸ್ತೀರಾ ಮ್ಯಾಮ್? ಯಾಕಂತ ಒಂದಂತೂ ಗ್ಯಾರಂಟಿ, ಅವರೆಲ್ಲ ಇರುವುದಕ್ಕೆ ನಾನು ಇಲ್ಲಿದ್ದೇನೆ. ಲೈಕ್ ಸಿಂಗಿಂಗ್ ಆಗಿರ್ಬೋದು, ಓದುದಲ್ಲೂ ಸಹ ಆಗಿರ್ಬೋದು. ಅದೇ ನನ್ನ 10th ಅಲ್ಲಿ ನಾನು ಹೇಳಿದೆ ನಂಗೆ ಓದ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ, 90 ಮಾರ್ಕ್ಸ್ ಬಂತು. ಅದೇ ನಂತರ ನನ್ನ ಗ್ರಾಫ್ ಯಾವತ್ತೂ ಕಮ್ಮಿ ಆಗ್ಲಿಲ್ಲ. ಲೈಕ್ 95% ಇಂದ ಹಿಡಿದು 98, 97 ಹಾಗೆಲ್ಲ ಹೋಗ್ತಿದ್ದೆ. ಎಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ಸಪೋರ್ಟ್ ಮಾಡಿರೋದಕ್ಕೆ ನಾನು ಇಲ್ಲಿದ್ದೇನೆ. ಎಜುಕೇಶನ್ ಅಲ್ಲಿ ಸಹ ಅಷ್ಟೇ. ನಮ್ಮ ಮನೆ ಹತ್ರ ಪ್ರಭು ಅಂಕಲ್ ಅಂತ ಒಬ್ರು ಇದ್ದಾರೆ, ಮಾಧವ ಪ್ರಭು ಅಂತ ಹೇಳಿ. ಅವರು ಸಹ ನಂಗೆ ಬುಕ್ಸ್ ಎಲ್ಲ ಫ್ರೀಗೆಲ್ಲ ಕೊಟ್ಟು, ಆಗ ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತೆ ನಮ್ಮ ಲೈಕ್ ಈ ಫೀಲ್ಡ್ ಅಲ್ಲಿ ಲೈಕ್ ಪೇರೆಂಟ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಲೈಕ್ ಸ್ವಂತ ಅಕ್ಕನಾಗಿರುವಂತಹ ಗುರುಪ್ರಿಯಕ್ಕ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಾ ಥ್ಯಾಂಕ್ ಯು ಹೇಳ್ತೇನೆ. ಮುಂದೊಮ್ಮೆ ಫ್ಯೂಚರ್ ಅಲ್ಲಿ ಅವರನ್ನು ಪ್ರೌಡ್ ಮಾಡಿಸುವಂತಹ ಜವಾಬ್ದಾರಿ ನಾನು ತೆಕೊಳ್ತೇನೆ ಅಂತ. ಕಡೆಯದಾಗಿ ಹೇಳೋದಾದ್ರೆ ಕಾರ್ಯಕ್ರಮಕ್ಕೆ ಬಂದು ಹೇಗಾಯ್ತು ಮ್ಯಾಮ್? ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಂಗೆ ನರ್ವಸ್ ಅಂತ ಹೇಳುವಂತದ್ದು ಡಿಕ್ಷನರಿಯಲ್ಲೇ ಇಲ್ಲ. ಬಟ್ ಇವತ್ತು ನನ್ನ ಫಸ್ಟ್ ಇಂಟರ್ವ್ಯೂ ಆಗಿತ್ತು. ಆಕ್ಚುಲಿ ಇಂಟರ್ವ್ಯೂ ಅಂತ ಹೇಳೋದು ಲೈಕ್ ತುಂಬಾ ದೊಡ್ಡ ಸಾಧನೆ ಮಾಡಿ ಆದ್ಮೇಲೆ ಬರ್ತಾರೆ ಅಂತ. ಬಟ್ ನಾನು ಇನ್ನೂ ಅಷ್ಟು ದೊಡ್ಡ ಸಾಧನೆ ಮಾಡ್ಲಿಲ್ಲ, ಮಾಡ್ಬೇಕಷ್ಟೇ. ಸೊ ಸಾಧನೆಯ ಮುಂಚೆ ನನಗೆ ಆಕ್ಚುಲಿ ಇಂಟರ್ವ್ಯೂ ಎಲ್ಲ ಇಷ್ಟ ಇರ್ಲಿಲ್ಲ. ಬಟ್ ಈಗ ಬಂದು ಸ್ವಲ್ಪ ಖುಷಿ ಆಯ್ತು. ಅಂದ್ರೆ ಇನ್ನೂ ಸಹ ಅಚೀವ್ ಮಾಡ್ಬೇಕು, ಇಂಥದ್ದೆಲ್ಲ ತುಂಬಾ ಇಂಟರ್ವ್ಯೂವಿಗೆ ಹೋಗ್ಬೇಕು ಅಂತ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ತುಂಬಾ ಖುಷಿ ಆಯ್ತು, ತುಂಬಾ ಕಲಿಲಿಕ್ಕೆ ಸಿಕ್ಕಿತ್ತು. ಕಡೆಯದಾಗಿ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಸಮೃದ್ಧಿ ಶೆಣೈಯವರ ಗಾಯನಲೋಕ ಕಾರ್ಯಕ್ರಮದಲ್ಲಿ ಅವರ ಸಂಗೀತ ಹಾದಿಯ ಒಂದಷ್ಟು ಅನುಭವದ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಾಡುಗಾರನ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.